ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತ್ರಿವೇಣಿ ವ್ಲಾಗ್ಸ್. ತುಂಬಾ ದಿನಗಳ ನಂತರ ಮತ್ತೆ ವ್ಲಾಗ್ಸ್ ಅನ್ನ ಶುರು ಮಾಡಿದ್ದೀನಿ. ನಾನು ಕಳೆದ ಸಂಚಿಕೆಗಳಲ್ಲಿ ಉತ್ತರ ಕರ್ನಾಟಕಕ್ಕೆ ಹೋಗಿದ್ದೆ, ಸೊ ಅಲ್ಲಿನ ಎಪಿಸೋಡ್ಸ್ ಎಲ್ಲವನ್ನ ನೋಡಿದ್ರೆ ಇವಾಗ ನಮ್ಮ ಹಾಸನ ಜಿಲ್ಲೆಯ ಒಂದು ಹೊಯ್ಸಳ ಟೆಂಪಲ್ ಅನ್ನ ನಿಮ್ಗೆಲ್ಲ ಪರಿಚಯಿಸೋಣ ಅಂದ್ಬಿಟ್ಟು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಇವತ್ತು ನಾನು ಬಂದಿರೋದು ನಮ್ಮ ಹಾಸನ ಜಿಲ್ಲೆಯಿಂದ ಸುಮಾರು ಒಂದು 55ರಿಂದ 60 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂತಹ ಅಗ್ರಹಾರ ಬೆಳಗುಳಿ ಅನ್ನುವಂತಹ ಒಂದು ಊರಿಗೆ ಬಂದಿದ್ದೀನಿ. ಈ ಊರಿನಲ್ಲಿಯೂ ಸಹ ಸುಮಾರು 13ನೇ ಶತಮಾನಕ್ಕೆ ಸೇರಿದಂತಹ ಹೊಯ್ಸಳರ ಕಾಲದ ಅದ್ಭುತವಾದಂತಹ ದೇಗುಲ ಇದೆ. ಏನು ಒಂದು ವಿಷಯ ಅಂತ ಅಂದ್ರೆ ಅಳಿವಿನ ಅಂಚಿನಲ್ಲಿದೆ. ಸೊ ಇದಕ್ಕೆ ಜೀರ್ಣೋದ್ಧಾರದ ಅವಶ್ಯಕತೆ ತುಂಬಾನೇ ಇದೆ. ಸೊ ಈ ಒಂದು ಟೆಂಪಲ್ ಅನ್ನ ನಾನು ನೋಡೋಣ, ನಿಮ್ಗೂ ತೋರಿಸೋಣ ಅಂತ ಬಂದಿದ್ದೀನಿ. ಬನ್ನಿ ನೋಡೋಣ. ದೇಗುಲದ ಮುಂಭಾಗದಲ್ಲಿ ಈ ರೀತಿ ಒಂದು ಮಂಟಪ ಸಿಗುತ್ತೆ, ಮತ್ತೆ ಸುತ್ತಲೂ ಕೋಟೆಯಂತೆ ಈ ರೀತಿ ಕಲ್ಲಿನ ಗೋಡೆ ಎದುರುಗೊಳ್ಳುತ್ತೆ. ಗೇಟ್ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಸಂರಕ್ಷಣೆ ಮಾಡಿದ್ದಾರೆ. ಇವಾಗ ಒಳಗಡೆ ಹೋಗ್ಬಿಟ್ಟು ನೋಡೋಣ. ಸ್ವಲ್ಪ ಮೋಡದ ವಾತಾವರಣ ಇರೋದ್ರಿಂದ ಸ್ವಲ್ಪ ಮಬ್ಬಕ್ಕೆ ಕಾಣುತ್ತೆ. ಇಲ್ಲೆಲ್ಲ ನೋಡ್ಬೋದು ಕಂಬಗಳೆಲ್ಲ ಯಾವ ರೀತಿ ಇದೆ ಅಂದ್ಬಿಟ್ಟು. ಬಳಪದ ಕಲ್ಲಿನಿಂದನೇ ಸಾಮಾನ್ಯವಾಗಿ ಜಾಸ್ತಿ ಹೊಯ್ಸಳ ಟೆಂಪಲ್ಸ್ ಎಲ್ಲ ಬಳಪದ ಕಲ್ಲನ್ನೇ ಯೂಸ್ ಮಾಡ್ಕೊಂಡು ಕಟ್ಟಿರ್ತಕ್ಕಂಥದ್ದು. ಈ ಕಡೆ ಜಮೀನೆಲ್ಲ ಇದೆ, ಈ ರೀತಿ ಇದೆ ಸದ್ಯದ ವಾತಾವರಣ. ಪತ್ರ ಗಿಡ ಅಂತೆ. ಓಕೆ ಇದು ಬನ್ನಿ ಗಿಡ ಇದೆ. ತುಂಬಾನೇ ಹಳೆ ಕಾಲದ ದೇವಸ್ಥಾನ. ನೋಡಿದ್ರೆ ತುಂಬಾನೇ ಚೆನ್ನಾಗಿ ಅನಿಸ್ತಾ ಇದೆ ನೋಡಕ್ಕೆ. ಫಸ್ಟ್ ದೇವಸ್ಥಾನ ನೋಡ್ತೀನಿ, ಆಮೇಲೆ ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ. ಈ ಕಡೆ ನಾನು ಎಂಟ್ರಿ ತಗೊಂಡು ಹೋಗ್ತಾ ಇದ್ದೀನಿ. ಬಂದೆ ಒಳಗೆ. ವಾವ್, ಸಖತ್ತಾಗಿದೆ. ಕಂಬಗಳು ಸೈಜ್ ನೋಡ್ರಿ ಎಷ್ಟು ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಟೆಂಪಲ್. ಸ್ನೇಹಿತರೆ, ಇವಾಗ ಒಳಭಾಗಕ್ಕೆ ಬಂದಿದ್ದೀನಿ. ಒಳಭಾಗಕ್ಕೆ ಎಂಟರ್ ಆದ ತಕ್ಷಣ ನಮ್ಗೆ ಒಂದು ಕಕ್ಷಾಸನ ಸಿಗುತ್ತೆ. ಈ ಜಗತಿ ಅಂತ ಏನು ನೋಡ್ತೀವಿ, ಇದನ್ನ ಹಿಂದಿನ ಕಾಲದಲ್ಲಿ ಹೊಯ್ಸಳರ ಕಾಲದಲ್ಲಿ ಕಕ್ಷಾಸನ ಅಂತ ಕರಿತಾ ಇದ್ರು. ಮಾಡಿರ್ತಕ್ಕಂತ ಉದ್ದೇಶ ಏನು ಅಂತ ಅಂದ್ರೆ, ಹಿಂದಿನ ಕಾಲದಲ್ಲಿ ರಾಜರಿರ್ಬೋದು, ಗಣ್ಯ ವ್ಯಕ್ತಿಗಳಿರ್ಬೋದು, ಅವರು ಇಲ್ಲಿ ದೇವರಿಗೆ ಏನಾದ್ರು ನೃತ್ಯ ಸೇವೆ ಇರ್ಬೋದು, ಏನಾದ್ರೂ ಫಂಕ್ಷನ್ಸ್ ಇರ್ಬೋದು, ಆ ತರದನ್ನೆಲ್ಲ ಕುತ್ಕೊಂಡು ನೋಡೋದಕ್ಕೆ ಈ ಒಂದು ಜಗತಿಯನ್ನ ಬಳಸ್ಕೊತಾ ಇದ್ರು. ಇದು ಹೊಯ್ಸಳ ಟೆಂಪಲ್ಗಳಲ್ಲಿ ಬೇಸಿಕ್ ಆಗಿ ನಮ್ಗೆ ಕಾಣೋದಕ್ಕೆ ಸಿಗುತ್ತೆ. ಇನ್ನು ಒಳಭಾಗಕ್ಕೆ ಬಂದ್ರೆ ಈ ರೀತಿ ಒಂದು ನವರಂಗದ ಒಂದು ಮಂಟಪವನ್ನ ನೋಡ್ಬೋದು. 4 ಕಂಬಗಳಿದೆ. ನೀವು ಅಬ್ಸರ್ವ್ ಮಾಡಿ ನೋಡ್ಬೋದು. ತುಂಬಾನೇ ದೊಡ್ಡಗಿದೆ ಇದು ಸೈಜ್. ಎಷ್ಟು ದೊಡ್ಡದಾಗಿದೆ ನೋಡಿ. ಓಕೆ, ಮೇಲ್ ತೋರಿಸಿ ಸ್ವಲ್ಪ. ಇಲ್ಲಿ ಮೇಲ್ಭಾಗದಲ್ಲಿ ಗಮನಿಸಬಹುದು, ಈ ಕಂಬನ ಮಾಡಿರೋ ಡಿಸೈನ್ಸ್ ಅಷ್ಟೇ 5 ಭಾಗವಾಗಿ ಅದನ್ನ ಡಿವೈಡ್ ಮಾಡ್ಕೊಂಡು ಮಾಡಿರ್ತಾರೆ. ಅದಕ್ಕೆ ಕಂಬ ಕಟಿ ಈ ತರದ್ದೇನೋ 5 ಹೇಳ್ತಾರೆ. ನೀವು ಬೇಲೂರಲ್ಲೆಲ್ಲ ಗೈಡ್ಸ್ ಎಲ್ಲ ತಗೊಂಡ್ರೆ ನಿಮ್ಗೆ ಅದನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಇಂಟರ್ಲಾಕಿಂಗ್ ಸಿಸ್ಟಮ್ ಮೂಲಕ 1 by 1 ನೋಡಿ. ಇಲ್ಲಿ ಜಾಯಿನ್ ಆಗಿದೆ. ಈ ಟೈರ್ ಭಾಗ ಏನಿದೆಯಲ್ಲ ಅಲ್ಲಿ ಜಾಯಿನ್ ಆಗಿದೆ ನೋಡಿ. ತುಂಬಾನೇ ದಪ್ಪಕ್ಕಿದೆ ಆಯ್ತಾ. ಇಷ್ಟು ಚೆನ್ನಾಗಿದೆ ಈ ದೇವಸ್ಥಾನ ಅಂತ ನನಗೂ ಗೊತ್ತಿರ್ಲಿಲ್ಲ. ಫಸ್ಟ್ ಟೈಮ್ ನಾನು ಕೂಡ ಬಂದಿರೋದು ನೋಡಿ. ನನ್ಗೂ ತುಂಬಾನೇ ಖುಷಿ ಅನಿಸ್ತಿದೆ. ಇದನ್ನ ಒಂದು ಮಂಟಪದ ನವರಂಗ ಭಾಗ ಅಂತ ಕರಿತೀವಿ. 4 ಕಂಬಗಳು. ಹಿಂದಿನ ಕಾಲದಲ್ಲೆಲ್ಲ ದೇವ್ರಿಗೆ ಏನಾದ್ರು ಅದೇ ರಾಣಿಯರಿರ್ಬೋದು, ಈ ನೃತ್ಯಗಾರ್ತಿಯರಿರ್ಬೋದು, ಅಥವಾ ಏನೇ ಒಂದು ಸೇವೆಯನ್ನ ಸಲ್ಲಿಸ್ಬೇಕಾದ್ರೂ ಈ ಒಂದು ಅಂಗಳವನ್ನ ಹಿಂದಿನ ಕಾಲದಲ್ಲಿ ಬಳಸ್ಕೊತಾ ಇದ್ರು. ಈ ರೀತಿ 4 ಕಂಬಗಳಿದೆ. ಮತ್ತೆ ಇನ್ನೊಂದು ಅಂಶ ಇದೇ ಕಂಬದಲ್ಲಿ ಹೇಳ್ತೀನಿ. ಇಲ್ಲಿ ಈ ಕಂಬಗಳಲ್ಲೆಲ್ಲ ಹೊಳಪು ಹೋಗ್ಬಿಟ್ಟಿದೆ, ಬಟ್ ನೀವು ಸ್ಟಿಲ್ ನೋಡ್ಬೋದು ಈ ರಿಫ್ಲೆಕ್ಷನ್ ಈ ಒಂದು ಕಂಬದಲ್ಲಿ ಇಂದಿಗೂ ಬರ್ತಾ ಇದೆ ನೋಡಿ. ನಂದು ಕೈದೆಲ್ಲ ರಿಫ್ಲೆಕ್ಷನ್ಸ್ ಎಲ್ಲ ಬರ್ತಾ ಇದೆ. ಬಟ್ ಅದೇ ನೀವು ಈ ಕಡೆ ನೋಡಿದ್ರೆ ಇದೆಲ್ಲ ಸ್ವಲ್ಪ ಜಾಸ್ತಿ ಮಣ್ಣು ಗಿಣ್ಣು ಆ ಥರದ್ದೆಲ್ಲ ಬಿದ್ದು ಪ್ರಕೃತಿ ವಿಕೋಪಕ್ಕೆ ಸ್ವಲ್ಪ ಇದಾಗಿರೋದ್ರಿಂದ ಕಾಣ್ತಾ ಇಲ್ಲ. ಅದೊಂದು ಅಬ್ಸರ್ವ್ ಮಾಡ್ಬೋದು. ಇನ್ನು ಡೈರೆಕ್ಟ್ ಆಗಿ ಈ ಒಂದು ಮಂಟಪವನ್ನ ನೋಡಿದ್ರೆ ಯಾವುದೇ ರೀತಿಯ ದೇವರಿಲ್ಲ. ಹಿಂದೆ ಯಾವ ದೇವರಿತ್ತು ಅನ್ನೋದನ್ನ ಅರ್ಚಕರನ್ನ ಕೇಳಿದ್ರೆ ನಮಗೆ ಗೊತ್ತಾಗುತ್ತೆ. ಸದ್ಯಕ್ಕೆ ಇದು ಒಂದು ಮಂಟಪ ಖಾಲಿ ಇದೆ. ಇದು ಒಂದು ಪುಟ್ಟ ಗರ್ಭಗುಡಿಯ ರೀತಿಯಲ್ಲಿ ನಾವು ನೋಡ್ಬೋದು. ಮತ್ತೆ ಬನ್ನಿ, ಈ ಕಡೆ ಬನ್ನಿ. ಇದು ದೇವಸ್ಥಾನ ಪೂರ್ವಾಭಿಮುಖವಾಗಿದೆ. ಪೂರ್ವಕ್ಕೆ ಅಭಿಮುಖವಾಗಿ ಇಲ್ಲಿ ಶಿವನಿಗೆ ಅಭಿಮುಖವಾಗಿ ಒಂದು ನಂದಿಯನ್ನ ನೋಡ್ಬೋದು. ನಂದಿ ತುಂಬಾನೇ ದೊಡ್ಡದಾಗಿದೆ. ಗೊರಸು ಇರ್ಬೋದು, ಕಾಲ್ ಭಾಗ ಇರ್ಬೋದು, ಮತ್ತೆ ಆ ಗೆಜ್ಜೆ ಇರ್ಬೋದು, ಅದೆಲ್ಲ ತುಂಬಾ ಚೆನ್ನಾಗಿದೆ. ಸೊ ಹಿಂಭಾಗನೂ ಸಹ ನಿಮ್ಗೆ ತೋರಿಸ್ತಾ ಇದ್ವಿ. ಅದನ್ನ ಅದೇನು ಗಂಟು ಹಾಕಿದ್ದಾರೆ ನೋಡಿ, ಅದೆಲ್ಲ ಈ ಹೊಯ್ಸಳರ ದೇವಸ್ಥಾನಗಳಲ್ಲಿ ಈ ಏನು ನಂದಿಯ ವಿಗ್ರಹಗಳ ಕೆತ್ತನೆ ಇರುತ್ತಲ್ಲ, ತುಂಬಾನೇ ಅದ್ಭುತವಾಗಿರುತ್ತೆ. ಇಲ್ಲೆಲ್ಲ ಡಿಸೈನ್ಸ್ ನೋಡಿ, ಗಂಟೆ ನೋಡಿ ಎಷ್ಟು ಇದು ಕಲ್ಲಿನ ಗಂಟೆ. ನಿಮ್ಗೆ ಈ ತರದ್ದು ಎಲ್ಲೂ ಸಿಗಲ್ಲ. ಅಬ್ಸರ್ವ್ ಮಾಡಿ ನೋಡ್ಬೇಕಷ್ಟೇ ನೀವು ಟೆಂಪಲ್ಸ್ ಹೋದಾಗ. ಇಲ್ಲಿ ಮೇಲೆ ಒಂದ್ ಗಂಟೆ ಇದೆ, ಇಲ್ಲಿ ಮೇಲ್ ತೋರಿಸಿ ಫಸ್ಟ್.
ಸೊ ಮೇಲೆ ಒಂದ್ ಗಂಟೆ ಇದೆ. ಇಲ್ಲಿ ಕೆಳಭಾಗದಲ್ಲಿಯೂ ಸಹ ಕೀರ್ತಿ ಮುಖ ಇದು ನೋಡಿ, ಇದು ಕೀರ್ತಿ ಮುಖ ಆದ್ಮೇಲೆ ಇನ್ನೊಂದು ಗಂಟೆ. ವಾವ್, ಸಕ್ಕದ ಕೆತ್ತನೆ ಮಾಡಿದ್ರೆ. ಈ ರೀತಿ ಗಂಟೆನ ನಾನು ಇದೇ ಫಸ್ಟ್ ಟೈಮ್ ಅಬ್ಸರ್ವ್ ಮಾಡಿ ನೋಡ್ತಾ ಇರೋದು. ಅಂದ್ರೆ ಬಸವಣ್ಣನ ಕೊರಳಿಗೆನೆ ಗಂಟೆ ಹಾಕಿರೋದನ್ನ ಕಲ್ಲಲ್ಲೇನೆ ಎಷ್ಟು ದೊಡ್ಡ ಸೈಜ್ ಅಲ್ಲಿ ಮಾಡಿದ್ದಾರೆ ಅನ್ನೋದನ್ನ ಈ ಟೆಂಪಲ್ ಅಲ್ಲಿ ತುಂಬಾ ಅಬ್ಸರ್ವ್ ಮಾಡಿ ನೋಡ್ಬೋದು. ಮತ್ತೆ ಕಿವಿನೂ ಅಷ್ಟೇನೆ ಎಲೆ ರೀತಿಲಿ ಕೆತ್ತನೆ ಆಗಿದೆ ನೋಡಿ, ಇಲ್ಲೊಂದು ಅಬ್ಸರ್ವ್ ಮಾಡಿ ನೋಡ್ಬೋದು. ಹಿಂದೆ ಎಲ್ಲಾ ಅಲಂಕಾರನೆಲ್ಲ ತಂದು ಇಲ್ಲಿಗೆ ಕೂರ್ಸಿರ್ಬೋದು ನೋಡಿ. ಸೇಮ್ ಎಲೆ ಏನಿರುತ್ತೆ ಅದೇ ರೀತಿ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಇವಾಗ ಮುಂಭಾಗಕ್ಕೆ ಹೋಗೋಣ. ಮೇನ್ ಟೆಂಪಲ್ ಇದೆ. ಮೇನ್ ಈ ಭಾಗದಿಂದಲೂ ಪೂರ್ವಾಭಿಮುಖವಾಗಿರ್ತಕ್ಕಂತಹ ಬಾಗಿಲನ್ನ ನೋಡ್ಬೋದು. ಇಲ್ಲಿ ಬಂದ್ರೆ ದ್ವಾರಪಾಲಕರನ್ನ ನೋಡ್ತೀವಿ ನಾವು. ಇಲ್ಲಿ ಮೇಲೆ ಬಂದ್ರೆ ಇದು ಒಂದೇ. ನಿಮ್ಗೆ ನಾನು ರೀಸೆಂಟ್ ಆಗಿ ಲಕ್ಕುಂಡಿನ ವಿಸಿಟ್ ಮಾಡಿದಾಗ ಈ ದ್ವಾರ ಬಂಧ ಏನಿದೆ ಅವರೆಲ್ಲ ಪಂಚಶಾಖ ಬಂಧ ನವಶಾಖ ಬಂಧಗಳ ಮೂಲಕ ಅಲಂಕರಿಸಿರ್ತಾರೆ. ಅದು ಅಲ್ಲಿನ ಒಂದು ಸ್ಪೆಷಾಲಿಟಿ. ಬಟ್ ಇಲ್ಲಿ ನಮ್ಮ ಹೊಯ್ಸಳ ಟೆಂಪಲ್ಸ್ ಅಲ್ಲಿ ಒಂದೇ ಒಂದು ಸಿಂಪಲ್ ಆಗಿ ಕೊಟ್ಟಿದ್ದಾರೆ. ಮೇಲೆ ನೋಡ್ಬೋದು. ಇಲ್ಲಿ ಇದು ಐ ಥಿಂಕ್ ಇನ್ಕಂಪ್ಲೀಟೆಡ್ ಆದಂತಹ ಟೆಂಪಲ್ ಅನ್ನೋದಕ್ಕೆ ಮೇಯ್ನು ನೋಡಿ, ಇಲ್ಲಿ ಲಲಾಟದಲ್ಲಿ ಕೆತ್ತನೆ ಮಾಡ್ಬೇಕಾಗಿತ್ತು, ಅದು ಹಂಗೆ ಬಿಟ್ಟಿದ್ದಾರೆ. ಸೊ ಇನ್ಕಂಪ್ಲೀಟೆಡ್. ಮತ್ತೆ ಇಲ್ಲಿ ಮೇಲ್ಭಾಗದಲ್ಲಿ ಸ್ವಲ್ಪ ಭುವನೇಶ್ವರಿಯನ್ನ ನೋಡಿದ್ರೆ ಒಂದು ಹೂವಿನ ಆಕಾರವನ್ನ ನೋಡ್ಬೋದು. ಇಷ್ಟಿದೆ. ಮತ್ತೆ ಎಂಟ್ರೆನ್ಸ್ ಅನ್ನ ಆ ಕಡೆ ತಗೊಂಡು ನಾವು ಆ ಕಡೆಯಿಂದ ಬಂದು ನೆಕ್ಸ್ಟ್ ಒಳಗಡೆ ಹೋಗಿ ನಾನು ನಿಮ್ಗೆ ತೋರಿಸ್ತೀನಿ. ಈ ಕಡೆಯಿಂದ ನೋಡೋದಕ್ಕೆ ನಿಮ್ಗೆ ಪೂರ್ವಾಭಿಮುಖವಾಗಿ ಶಿವಲಿಂಗದ ಗರ್ಭಗುಡಿ ಕಾಣ್ತಿದೆ ಸ್ನೇಹಿತರೆ. ಆ ಕಡೆ ಭಾಗದಲ್ಲೆಲ್ಲ ನೋಡಾಯ್ತು. ಸೊ ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ. ಊರಿನ ಸ್ಥಳೀಯರು ಸಹ ಇದ್ದಾರೆ ನನ್ನೊಟ್ಟಿಗೆ. ಅರ್ಚಕರು ಸಹ ಬರ್ಬೇಕು ಹೇಳಿದೀವಿ, ಅವರು ಇನ್ನು ಬರ್ಬೇಕು, ಇನ್ನೊಂದು ಅರ್ಧ ಗಂಟೆ ಟೈಮ್ ಆಗುತ್ತೆ. ಅಷ್ಟರಲ್ಲಿ ನಾನು ಸ್ವಲ್ಪ ನೋಡ್ಬಿಟ್ಟು ತಿಳ್ಕೊಳ್ಳೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ನೋಡಿ, ಈ ಕಡೆ ಎಲ್ಲ ಬಂದ್ರೆ ಇಲ್ಲೂ ಒಂದು ಜಗಲಿ ರೀತಿ ಇದೆ, ಕಕ್ಷಾಸನ ಇದೆ. ಈ ಕಡೆ ನೋಡಿ, ಇಲ್ಲಿ ಹೊಯ್ಸಳರ ಲಾಂಛನಗಳು, ಒಂದಿಷ್ಟು ಕೆತ್ತನೆಗಳಿದೆ. ಈ ಕಡೆ ಎಲ್ಲ ಈ ರೀತಿ ಇದೆ. ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ. ನಿಮ್ಮ ಹೆಸರು ತಾತ? ಇದೇ ಊರವರು. ಅಗ್ರಹಾರ ಬೆಳಗುಳಿ ಅಂತ ನಿಮ್ಮ ಊರ ಹೆಸರು. ಇಲ್ಲಿ ನೋಡ್ಬೋದು ಇದರ ಒಂದು ದ್ವಾರ ಬಂಧದಲ್ಲಿ ಲಲಾಟದಲ್ಲಿ ಕೆತ್ತನೆ ತುಂಬಾನೇ ಚೆನ್ನಾಗಿದೆ. ನನ್ಗೆ ಅದು ಕರೆಕ್ಟ್ ಆಗಿ ಫೈಂಡ್ ಔಟ್ ಮಾಡಕ್ ಆಗ್ತಾ ಇಲ್ಲ, ಅದೇನ್ ನಟರಾಜನ ವಿಗ್ರಹನ ಅಥವಾ ಏನು ಅಂತ. ಆಮೇಲೆ ಅರ್ಚಕರನ್ನ ಕೇಳಿ ಇದ್ ಮಾಡ್ತೀನಿ. ಇಲ್ಲೂ ಸಹ ದ್ವಾರಪಾಲಕರಿದ್ದಾರೆ. ದೇಗುಲಕ್ಕೆ ಸಂಬಂಧಪಟ್ಟಂತಹ ಶಾಸನವನ್ನ ಈ ಭಾಗದಲ್ಲಿ ನಾವು ನೋಡ್ಬೋದು. ಈ ರೀತಿ ಇದೆ. ಸೊ ಇದರಲ್ಲಿ ದೇಗುಲಕ್ಕೆ ಸಂಬಂಧಪಟ್ಟಂತಹ ದಾನದತ್ತಿಗಳ ವಿವರ, ಮತ್ತೆ ಅದು ಎಷ್ಟನೇ ಶತಮಾನದಲ್ಲಿ ಆಗಿದೆ, ಯಾವ ರಾಜರ ಕಾಲದಲ್ಲಿ ಆಗಿದ್ದಾರೆ, ಯಾರು ಕಟ್ಸಿದ್ದಾರೆ ಅನ್ನೋದ್ರ ಸಂಪೂರ್ಣ ವಿವರ ಈ ಒಂದು ಶಿಲಾಶಾಸನದಲ್ಲಿ ಇರುತ್ತೆ. ಈ ಬಾಗಿಲಿನಿಂದ ಬರ್ತಿರೋ ಒಳಗೆ ಬನ್ನಿ. ಓ ಮೈ ಗಾಡ್, ತುಂಬಾನೇ ಚೆನ್ನಾಗಿದೆ. ಸೊ ಒಳಗ್ ಬಂದ್ರೆ ನಮ್ಗೆ ವಾವ್ ಅನಿಸ್ಬೇಕು, ಅಷ್ಟು ಅದ್ಭುತವಾಗಿದೆ ಶಿಲ್ಪಕಲೆ. ದೇವಸ್ಥಾನ ಇದು ಎಲ್ಲ ತುಂಬಾನೇ ಚೆನ್ನಾಗಿರ್ತಕ್ಕಂತಹ ಒಂದು ದೇಗುಲ ಅಂತಾನೆ ಹೇಳ್ಬೋದು. ಈ ರೀತಿ ಇದೆ. ಮುಖ್ಯ ಗರ್ಭಗುಡಿಯಲ್ಲಿ ಶಿವನನ್ನ ನೋಡ್ಬೋದು. ದ್ವಿಕೂಟ ಮಾದರಿಯ ದೇಗುಲ ಇದು. ಇಲ್ಲಿ ನೋಡ್ಬೋದು ಸರಸ್ವತಿಯನ್ನ ನೋಡ್ಬೋದು. ಇಲ್ಲಿ ಎಷ್ಟು ಅದ್ಭುತವಾಗಿದೆ ಈ ವಿಗ್ರಹದ ಕೆತ್ತನೆ. ಆ ಕೈಯಲ್ಲಿ ನೋಡಿ ಈ ರೀತಿ ಇದೆ, ಜಪಮಾಲೆ ಇದೆ. ಸರಸ್ವತಿಯ ವಿಗ್ರಹ ಅಂತೂ ತುಂಬಾನೇ ಅದ್ಭುತವಾಗಿದೆ. ಈ ಕಡೆ ಒಂದು ಗಣಪತಿಯ ವಿಗ್ರಹ ಇದೆ. ಇದು ತುಂಬಾ ನೋಡೋದಕ್ಕೆ ತುಂಬಾನೇ ಎತ್ತರವಾಗಿದೆ, ತುಂಬಾನೇ ಲಕ್ಷಣವಾಗಿ ಕೆತ್ತನೆ ಆಗಿದೆ ಅಂತಾನೆ ಹೇಳ್ಬೋದು. ಈ ರೀತಿ ಇದೆ. ಇನ್ನು ಆ ಕಡೆನೂ ಸಹ ಷಣ್ಮುಖನ ವಿಗ್ರಹ ಇದೆ ನೋಡಿ. ಇಲ್ಲಿ ಈ ರೀತಿ ಷಣ್ಮುಖನ ವಿಗ್ರಹ ಇದೆ. ನವಿಲು ಏನಿದೆ ಅದಕ್ಕೆ ಎಷ್ಟು ಡೀಟೈಲ್ ಆಗಿ ಕೆತ್ತನೆ ಮಾಡಿದ್ದಾರೆ ನೋಡಿ. ಕೊಕ್ಕಿರ್ಬೋದು, ಆ ಕೊಕ್ಕಿಂದ ಒಂದಿಷ್ಟು ಡಿಸೈನ್ ಮಾಡಿದ್ದಾರೆ. ಮತ್ತೆ ಇಲ್ಲಿ ಅದರ ಕೊರಳಿನಲ್ಲಿಯೂ ಸಹ ಒಂದಿಷ್ಟು ಹಾರದ ರೀತಿಯಲ್ಲಿ ಡಿಸೈನು. ಮತ್ತೆ ನವಿಲಿಗೆಲ್ಲ ಹೆಂಗೆ ಅದು ಕಣ್ ರೀತಿಯಲ್ಲೆಲ್ಲ ರೆಕ್ಕೆಲಿ ಇರುತ್ತಲ್ಲ, ಅದರ ಗರಿಯಲ್ಲಿ ನವಿಲು ಗರಿ ಸೇಮ್ ಅದನ್ನ ಆಸ್ ಇಟ್ ಈಸ್ ಕೆತ್ತನೆ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ. ಈ ಕಡೆ ಬಂದ್ರೆ ಒಂದು ಅದ್ಭುತವಾದಂತಹ ಒಂದು ದ್ವಾರ ಬಂಧವನ್ನ ನಾವು ನೋಡ್ಬೋದು. ಈ ಕಡೆ ದ್ವಾರ ಪಾಲಕರಿದ್ದಾರೆ. ಮೇಲ್ಭಾಗದಲ್ಲಿ ನೋಡ್ಬೋದು ಶಿವ ಮತ್ತೆ ಪಾರ್ವತಿ ಮತ್ತೆ ಗಣಪತಿ ಮತ್ತೆ ಷಣ್ಮುಖ ಸಹಿತವಾಗಿ
ನಂದಿ ಮತ್ತೆ ಭೃಂಗಿನೂ ಸಹ ಇರ್ಬೋದು ಅನ್ಸುತ್ತೆ. ಚಾಮರವನ್ನ ಬೀಸ್ತಾ ಇರುವಂತಹ ರೀತಿಯಲ್ಲಿ ವಿಗ್ರಹ ಕೆತ್ತನೆಯಾಗಿದೆ. ಶಿವಗಣ ತುಂಬಾನೇ ಅದ್ಭುತವಾಗಿದೆ ಇದು ನೋಡೋದಕ್ಕೆ. ಶಿವನ ದೇವಸ್ಥಾನ ಅಲ್ವಾ, ಹಾಗಾಗಿ ಲಲಾಟ ಬಿಂಬದಲ್ಲಿ ತುಂಬಾನೇ ಅದ್ಭುತವಾದಂತಹ ಕೆತ್ತನೆ ಮಾಡಿ ತೋರಿಸಿದ್ದಾರೆ. ಈ 2 ಕಂಬಗಳು ಕಂಡು ಬರುತ್ತೆ. ಸೈಡ್ ಅಲ್ಲೆಲ್ಲ ಸ್ವಲ್ಪ ಡಿಸೈನ್ ಎಲ್ಲ ಸಿಂಪಲ್ ಆಗಿದೆ, ಬಟ್ ಈ ಲಲಾಟ ಬಿಂಬದ ಕೆತ್ತನೆ ಅಂತೂ ಅದ್ಭುತವಾಗಿದೆ ನೋಡಿ, ಅದ್ಭುತವಾಗಿ ಕೆತ್ತನೆ ಆಗಿದೆ. ಇನ್ನು ಒಳಭಾಗಕ್ಕೆ ಬಂದ್ರೆ ಈ ರೀತಿ ಭುವನೇಶ್ವರಿ ಇದೆ, ಮತ್ತೆ ಅಲ್ಲೂ ಲಲಾಟದಲ್ಲಿಯೂ ಶಿವನ ನಾಟ್ಯ ಭಂಗಿನ ವಿಗ್ರಹವನ್ನ ಕೆತ್ತನೆ ಮಾಡಲಾಗಿದೆ. ಶಿವನ ಆಲಯದಲ್ಲಿ ನಂದಿ ಮತ್ತೆ ಭೃಂಗಿ ದ್ವಾರಪಾಲಕರು ಇರ್ತಾರೆ. ತುಂಬಾನೇ ಚೆನ್ನಾಗಿದೆ ಆಯ್ತಾ. ಒಂದು ಹೊಯ್ಸಳ ಟೆಂಪಲ್ಸ್ ಅಲ್ಲೆಲ್ಲ ಎಷ್ಟು ಅದ್ಭುತವಾಗಿ ಕೆತ್ತನೆಗಳನ್ನ ಮಾಡಿ ತೋರಿಸ್ಬೋದ, ಅಷ್ಟೆಲ್ಲ ಕೆತ್ತನೆಗಳನ್ನ ಈ ದೇವಾಲಯದಲ್ಲಿ ನಾವು ಕಾಣ್ಬೋದು ನೋಡಿ. ತುಂಬಾ ಹತ್ರದಿಂದ ಇವಾಗ ತೋರಿಸ್ತಾ ಇದ್ದೀನಿ. ಲಲಾಟ ಅಂತೂ ಅಮೇಝಿಂಗ್ ಆಗಿದೆ ಗೊತ್ತಾ, ಕೆತ್ತನೆ ಅಂತೂ ಲಲಾಟದಲ್ಲಿ ಅಮೇಝಿಂಗ್ ಆಗಿದೆ ನೋಡಿ. ಮೇಲ್ಭಾಗದಲ್ಲಿಯೂ ಸಹ ತುಂಬಾನೇ ಚೆನ್ನಾಗಿದೆ ಕೆತ್ತನೆ ಎಲ್ಲ. ಒಳಭಾಗದ ಶಿವಲಿಂಗವನ್ನು ನೋಡ್ಬೋದು ನೀವು. ಗರ್ಭಗುಡಿಯಲ್ಲಿರ್ತಕ್ಕಂತಹ ಶಿವಲಿಂಗವನ್ನು ನಾನು ನಿಮ್ಗೆ ಇವಾಗ ತೋರಿಸ್ತಾ ಇದ್ದೀನಿ. ಸಾಕಷ್ಟು ಎತ್ತರವಾದಂತಹ ಅದ್ಭುತವಾದಂತಹ ಶಿವಲಿಂಗ, ಅದ್ಭುತವಾದಂತಹ ಹೊಯ್ಸಳರ ಗುಡಿ. ಇಲ್ಲಿ ಒಂದು ಬಸವಣ್ಣನ ಮೂರ್ತಿ ಕೂಡ ಇದೆ ಈ ರೀತಿ. ಇನ್ನು ಈ ಕಡೆ ಒಂದು ಗರ್ಭಗುಡಿ ಇದೆ. ಆ ಗರ್ಭಗುಡಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಆಮೇಲೆ ನವರಂಗದ ಬಗ್ಗೆ ಹೇಳ್ತೀನಿ. ಇಲ್ಲಿ ಮೇಯ್ನು ಈ ದೇವಸ್ಥಾನವನ್ನ ಕೇಶವ ದೇಗುಲ ಅಂತ ಕರೀತಾರೆ. ಇಲ್ಲಿ ನೋಡ್ಬೋದು ಗಜಲಕ್ಷ್ಮಿಯ ಅತ್ಯಂತ ಅದ್ಭುತವಾದಂತಹ ಕೆತ್ತನೆ ಈ ಒಂದು ದೇಗುಲದಲ್ಲಿ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ತುಂಬಾನೇ ನೀಟಾಗಿ ಕಾರ್ವಿಂಗ್ಸ್ ಅನ್ನ ಮಾಡಿದ್ದಾರೆ ನೋಡಿ. ಮತ್ತೆ ಈ ಕಡೆ ಕೆಳಭಾಗದಲ್ಲಿ ಇಲ್ಲಿಯೂ ಸಹ ದ್ವಾರಪಾಲಕರಿದ್ದಾರೆ, ವಿಷ್ಣುವಿನ ದ್ವಾರಪಾಲಕರಿದ್ದಾರೆ. ವಿಷ್ಣುವಿನ ಒಂದು ಅದ್ಭುತವಾದಂತಹ ಮೂರ್ತಿಯನ್ನ ನಾವಿಲ್ಲಿ ಕಾಣ್ಬೋದು. ಗರ್ಭಗುಡಿಯಲ್ಲಿ ತುಂಬಾನೇ ಎತ್ತರವಾಗಿದೆ ಆಯ್ತಾ. ಸುಮಾರು ಒಂದು 10 ಅಡಿ 9 ಅಡಿ ಮೇಲೆ ಇರಬೇಕು ವಿಗ್ರಹ. ತುಂಬಾನೇ ಅದ್ಭುತವಾದಂತಹ ಅಗ್ರಹಾರ ಬೆಳಗುಳಿಯ ಒಂದು ಕೇಶವನ ಅದ್ಭುತವಾದಂತಹ ಮೂರ್ತಿ ಹೊಯ್ಸಳರ ಕಾಲದಲ್ಲಿ ಆಗಿದೆ. ಗರುಡನನ್ನ ನೋಡ್ಬೋದು. ಮೇಲ್ಭಾಗಕ್ಕೆ ಬಂದ್ರೆ ಗದೆ ಹಿಡಿದು ನಿಂತಿರ್ತಕ್ಕಂತಹ ಒಂದು ಕೇಶವನ ಒಂದು ಅದ್ಭುತವಾದಂತಹ ಶಂಖ ಚಕ್ರ ಗದಾ ಹಸ್ತದಿಂದ ಅಭಯಹಸ್ತವನ್ನ ನೀಡ್ತಾ ಇರೋದು. ಐ ಥಿಂಕ್ ಅವರು ದ್ವಾರಪಾಲಕರು ಸಖಿಯರೋ ಗೊತ್ತಿಲ್ಲ, ಬಟ್ ಒಂದರ ಕೈಯಲ್ಲಿ ಕಳಸದಂತಹ ಒಂದು ಆಕೃತಿ 2ರ ಕೈಯಲ್ಲೂ ಆಜುಬಾಜಿನಲ್ಲಿ ನಮ್ಗೆ ಕಾಣುತ್ತೆ. ಈ ಮೂರ್ತಿಗೆ ಅಲಂಕಾರ ಮಾಡ್ಬೇಕು ಅಂತ ಅಂದ್ರೆ ಸ್ಟೆಪ್ಸ್ ಎಲ್ಲವನ್ನ ಈ ರೀತಿ ಹತ್ತಿ ಮಾಡ್ಬೇಕು ಅನ್ಸುತ್ತೆ. ಆ ಮೇಲ್ಭಾಗದಲ್ಲಿಯೂ ಸ್ಕ್ವೇರ್ ಆಕಾರದಲ್ಲಿದೆ ಡಿಸೈನ್ಸ್, ನೀವು ನೋಡ್ಬೋದು. ಭುವನೇಶ್ವರಿ ಏನಿದೆ ಅದು ಸ್ಕ್ವೇರ್ ಆಕಾರದಲ್ಲಿ ಇದೆ. ಇದು ಸಾಕಷ್ಟು ಒಂದು ಚೂರು ಸ್ವಲ್ಪ ಜೀರ್ಣೋದ್ಧಾರ ಆದ್ರೆ ಈ ಟೆಂಪಲ್ಲು ಇನ್ನೂ ಸಾಕಷ್ಟು ವರ್ಷಗಳ ಮುಂದಿನ ತಲೆಮಾರುಗಳಿಗೆ ಈ ದೇವಸ್ಥಾನವನ್ನ ನಾವು ಕೊಡುಗೆಯಾಗಿ ನೀಡ್ಬೋದು ಅಂತ ಅನ್ಸುತ್ತೆ. ಈ ಕಡೆ ಬಂದ್ರೆ ನವರಂಗ ಭಾಗ ಎದುರಾಗುತ್ತೆ. ನವರಂಗದಲ್ಲಿ ಇರ್ತಕ್ಕಂತಹ ಒಂದು ಏನು ಭುವನೇಶ್ವರಿ ಇದೆ, ಇದರಲ್ಲೂ ಸಹ ಸಾಕಷ್ಟು ಕೆತ್ತನೆಗಳಿದೆ ನೋಡಿ. ಇಲ್ಲಿ ನೋಡಿ, ಇಲ್ಲೂ ಸಹ ನವರಂಗ ಮಂಟಪದಲ್ಲಿ ತುಂಬಾನೇ ದೊಡ್ಡದಾದಂತಹ ಸೈಜ್ ಅಂತಾನೆ ಹೇಳ್ಬೋದು. ಕಂಬಗಳು 4 ಇದೆ. ಈ ಕಡೆ ಒಂದಿದೆ, ಈ ಭಾಗದಲ್ಲಿ ಒಂದಿದೆ, ಮತ್ತೆ ಈ ಕಡೆ ಭಾಗದಲ್ಲಿಯೂ ಸಹ ಒಂದಿದೆ. ಕೀರ್ತಿ ಮುಖದ ಕೆತ್ತನೆಗಳು ಎಡ್ಜ್ ಭಾಗದಲ್ಲಿದೆ. ಐ ಥಿಂಕ್ ಶಿವ ಪಾರ್ವತಿನೋ ಏನೋ ಕೂತಿರ್ಬೇಕು ಅನ್ಸುತ್ತೆ. ಲೈಟ್ ರಿಫ್ಲೆಕ್ಸ್ ಆಗುತ್ತಲ್ಲ, ಸೊ ನಮ್ಗೆ ನೋಡೋದಕ್ಕೆ ಅಷ್ಟು ನೀಟಾಗಿ ಕಾಣಲ್ಲ. ಕೆಳಭಾಗದಿಂದ ಸ್ವಲ್ಪ ರಿಫ್ಲೆಕ್ಸ್ ಲೈಟ್ಸ್ ಇತ್ತು ಅಂತ ಅಂದ್ರೆ ಪ್ರವಾಸಿಗರಿಗೆ ನೋಡೋದಕ್ಕೆ ನೀಟಾಗಿ ಕಾಣುತ್ತೆ. ಮೇಲ್ಭಾಗದಲ್ಲಿ 9 ಭುವನೇಶ್ವರಿಯನ್ನ ಈ ದೇಗುಲದಲ್ಲಿ ನೋಡ್ಬೋದು. ನಾನು ಅವಾಗ್ಲೇ ಆ ಕಡೆ ಭಾಗದಲ್ಲಿ ನಿಂತು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆಲ್ಲ ಈ ಕಡೆ ಪೂರ್ವಾಭಿಮುಖವಾಗಿ ಇರ್ತಕ್ಕಂತಹ ಒಂದು ಮಂಟಪದ ಬಗ್ಗೆ. ಈಗ ಡೋರ್ ಕ್ಲೋಸ್ ಇರೋದ್ರಿಂದ ನಾನು ಈ ಕಡೆ ಡೋರಲ್ಲಿ ಬಂದಿದ್ದುಂಟು. ಸಪ್ತ ಮಾತೃಕೆಯರ ಒಂದು ವಿಗ್ರಹ, ಮತ್ತೆ ಅದ್ರ ಜೊತೆ ಗಣಪತಿ, ಮತ್ತೆ ಎಂಡಿಂಗ್ ಅಲ್ಲಿ ಇದು ಕಾಳಿಯ ವಿಗ್ರಹ ಅನ್ಸುತ್ತೆ, ಮೇ ಬಿ ಸರಸ್ವತಿ ಇರುತ್ತೆ ಕೆಲವು ಕಡೆ. ಸಪ್ತ ಮಾತೃಕೆಯರ ಒಂದು ವಿಗ್ರಹವನ್ನ ನಾವಿಲ್ಲಿ ನೋಡ್ಬೋದು. ಈ ರೀತಿ ಇದೆ ನೋಡಿ ಸಪ್ತ ಮಾತೃಕೆಯರ ವಿಗ್ರಹ.
ಈ ಒಂದು ದೇವಸ್ಥಾನದ ಇತಿಹಾಸವನ್ನ ತಿಳಿದುಕೊಳ್ಳೋದಾದ್ರೆ ಇದು ಹೊಯ್ಸಳರ ಕಾಲದಲ್ಲಿ ಆದಂತಹ ಒಂದು ದೇಗುಲ. 13ನೇ ಶತಮಾನದಲ್ಲಿ ಈ ದೇಗುಲ ನಿರ್ಮಾಣ ಆಗಿದೆ. ಹೊಯ್ಸಳರ ದೊರೆಯಾಗಿದ್ದಂತಹ 2ನೇ ವೀರಬಲ್ಲಾಳನ ಮಂತ್ರಿ ಅಥವಾ ದಂಡನಾಯಕನಾಗಿದ್ದಂತಹ ಕೇಶಿರಾಜ ಎಂಬಾತನು ಈ ಒಂದು ಊರಿನಲ್ಲಿ ಅಗ್ರಹಾರವನ್ನ ಕಟ್ಟಿ ದೇವಾಲಯಗಳನ್ನ ನಿರ್ಮಾಣವನ್ನ ಮಾಡ್ತಾರೆ. ಈ ಒಂದು ದೇವಾಲಯಕ್ಕೆ ಕೇಶವ ದೇಗುಲ ಮತ್ತೆ ಬೆಟ್ಟೇಶ್ವರ ದೇಗುಲ ಅಂತಾನೂ ಸಹ ಕರೀತಾರೆ. ಇಲ್ಲಿ ಮೆನ್ಷನ್ ಮಾಡಿದರೆ ಕ್ರಿಸ್ತಶಕ 1288 ದೇವಸ್ಥಾನದ ನಿರ್ಮಾಣ ಕೆಲಸ ಆಗಿದೆ ಅನ್ಬಿಟ್ಟು ಒಂದು ಅಫಿಷಿಯಲ್ ಆಗಿ ಒಂದು ಬೋರ್ಡ್ ಅನ್ನ ಸಹ ಹಾಕಿದ್ದಾರೆ. ಹಿಂದೆ ಈ ಊರನ್ನ ಕೇಶವಾಪುರ ಅಗ್ರಹಾರ ಅಂತ ಕರೀತಾ ಇದ್ರು. ಇವಾಗ ಅಗ್ರಹಾರ ಬೆಳಗುಳಿ ಎನ್ನುವಂತ ಹೆಸರಿಂದ ಈ ಊರು ಫೇಮಸ್ ಆಗಿದೆ. ತುಂಬಾನೇ ಅದ್ಭುತವಾದಂತಹ ಹೊಯ್ಸಳರ ಕಾಲದ ದೇವಾಲಯವನ್ನ ಹೊಂದಿರೋದು ಈ ಊರಿಗೆ ಒಂದು ಸಂಪತ್ತು ಅಂತಾನೆ ಹೇಳ್ಬೋದು. ಇದನ್ನ ಜೀರ್ಣೋದ್ಧಾರಗೊಳಿಸಿ ಇದನ್ನ ಮುಂದಿನ ತಲೆಮಾರಿಗೆ ಉಳಿಸ್ಕೊಂಡ್ರೆ ಸಾಕಷ್ಟು ಪ್ರವಾಸಿಗರನ್ನ ಆಕರ್ಷಣೆ ಮಾಡುವುದರ ಮೂಲಕ ನಮ್ಮ ಜಿಲ್ಲೆಗೆ ಹೊಯ್ಸಳ ಟೆಂಪಲ್ಸ್ ನಮ್ಮ ಹಾಸನ ಜಿಲ್ಲೆಯಲ್ಲಿ ಸಾಕಷ್ಟಿದೆ ಸ್ನೇಹಿತರೆ. ಹುಡ್ಕೊಂಡು ಹೋದ್ರೆ ನಿಮ್ಗೆ ಹಳ್ಳಿಗಳಲ್ಲಿಯೂ ಸಹ ಏನಾದ್ರೂ ಒಂದು ಹೊಯ್ಸಳರ ಒಂದು ಮಾನ್ಯುಮೆಂಟ್ಗಳು ಸಿಗುತ್ತೆ. ಸೊ ನಮ್ಮ ಹಾಸನ್ ಲಕ್ಕಿ ಅನ್ಸುತ್ತೆ, ಜಾಸ್ತಿ ಇದೆ ಅನ್ಸುತ್ತೆ ನಮ್ಮ ಹಾಸನ್ ಡಿಸ್ಟಿಕ್ ಅಲ್ಲಿ. ಬೇರೆ ಡಿಸ್ಟಿಕ್ ಅಲ್ಲೂ ಇದೆ, ಮಂಡ್ಯ, ತುಮಕೂರು, ಚಿಕ್ಕಮಗಳೂರು ಡಿಸ್ಟಿಕ್ ಅಲ್ಲೂ ಸಾಕಷ್ಟು ಇದೆ. ಬಟ್ ನಮ್ಮ ಹಾಸನ ಹೈಯೆಸ್ಟ್ ಹೊಯ್ಸಳ ಟೆಂಪಲ್ಸ್ ಅನ್ನ ಹೊಂದಿರೋದು. ಸೊ ತನ್ನದೇ ಆದಂತಹ ಕೊಡುಗೆಗಳನ್ನ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಆಮೇಲೆ ಇನ್ನೊಂದು ಈ ಒಂದು ದೇವಸ್ಥಾನದ ವಿಶೇಷ ಏನು ಅಂತ ಅಂದ್ರೆ ಹಿಂದಿನ ಕಾಲದಲ್ಲಿ ಶೈವ ಪಂಥ ಮತ್ತೆ ವೈಷ್ಣವ ಪಂಥರ ನಡುವೆ ಒಂದು ನಾವು ಶೈವರು ವೈಷ್ಣವರು ನಮ್ಮ ದೇವರು ಅಗ್ರವಾಗಿರ್ಬೇಕು ಅಂತ ಬಡದಾಡ್ತಿದ್ದಂತಹ ಕಾಲದಲ್ಲಿ ದೇವರ ನಡುವೆ ಯಾವುದೇ ರೀತಿ ಭಿನ್ನಾಭಿಪ್ರಾಯವನ್ನ ಮಾಡಬಾರ್ದು, ವಿಷ್ಣುವಿನ ನಡುವೆ ಶಿವನ ನಡುವೆ ಅಂದ್ಬಿಟ್ಟು ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಈ ಒಂದು ದೇಗುಲ ನಿರ್ಮಾಣ ಆಯ್ತಂತೆ. ಹಾಗಾಗಿ ಈ ಒಂದು ದೇವಾಲಯದಲ್ಲಿ ನಾವು ಶಿವ ಮತ್ತೆ ವಿಷ್ಣುವಿನ ಎರಡೂ ಮೂರ್ತಿಗಳಿರತಕ್ಕಂತಹ ಗರ್ಭಗುಡಿಯನ್ನ ನಾವು ಒಟ್ಟಿಗೆ ಕಾಣೋದಕ್ಕೆ ಈ ಒಂದು ಊರಿನಲ್ಲಿ ಅವಕಾಶವಿದೆ. ನೀವು ನಮ್ಮ ಹಾಸನ ಜಿಲ್ಲೆಯಲ್ಲಿ ಮೊಸಳೆ ಹೊಸಳ್ಳಿ ಅಂತ ಅಲ್ಲಿ ನೀವು ಹೋದ್ರೆ ಒಂದ್ ಕಡೆ ಶಿವನ ದೇವಸ್ಥಾನ ಮತ್ತೆ ಇನ್ನೊಂದ್ ಕಡೆ ವಿಷ್ಣುವಿನ ದೇವಸ್ಥಾನ, ಎರಡು ಬೇರೆ ಬೇರೆಯಾಗಿ ಅಕ್ಕಪಕ್ಕದಲ್ಲೇ ಕಟ್ಟಿದ್ದಾರೆ. ಆ ತರ ಇರ್ತಕ್ಕಂತಹ ದೇವಸ್ಥಾನಗಳು ಸಹ ಸಾಕಷ್ಟಿದೆ. ನಿಮ್ಗೆ ಇನ್ನೊಂದು ವಿಷಯನ ನಾನು ಹೊರಗಡೆ ಹೋದಾಗ ಹೇಳ್ತೀನಿ ಸ್ನೇಹಿತರೆ. ಸೊ ಇಷ್ಟು ಮಾಹಿತಿ ಸ್ನೇಹಿತರೆ. ಇವಾಗ ಅರ್ಚಕರು ಬಂದಾಗ ಅವರಿಂದಲೂ ಸಹ ಸಾಕಷ್ಟು ಮಾಹಿತಿಯನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನಂದು ಊರು ಜಂಬೂರು, ರಾಮ್ ಪ್ರಸಾದ್ ಅಂತ. ಇದು ದೇವಸ್ಥಾನ ಕೇಶಿರಾಜ ಕಟ್ಟಿಸಿದ್ದು, 2ನೇ ವೀರಬಲ್ಲಾಳ ಅವ್ರ ಮಂತ್ರಿ ಆ ಕಾಲದಲ್ಲಿ ಆಗಿದ್ದು. 1210 ಈ ದೇವಸ್ಥಾನ ಆಗಿರೋದು. ಫಸ್ಟ್ ಕೇಶವಪುರ ಅಂತ ಹೇಳಿ ಇವ್ರಿಗೆ ಹೆಸರು ಇಟ್ಟಿದ್ದು. ಈ ಊರಿನ 2 ಕೆರೆ ಇದೆ. ಈ ಕೇಶವ ದೇವಸ್ಥಾನದಿಂದ ಪೂರ್ವಕ್ಕೆ ಒಂದು ಕೇಶವ ಸಮುದ್ರ ಅಂತ ಹೆಸರಿಟ್ಕೊಂಡಿದ್ದಾರೆ ಅವತ್ತಿನ ಕಾಲದಲ್ಲಿ. ಮತ್ತು ಊರಿಗೆ ಗ್ರಾಮ ದೇವತೆ ಹೊನ್ನಾದೇವಿ ಅಂತ ಆ ಸೈಡ್ ಪಶ್ಚಿಮಕ್ಕೆ, ಅದಕ್ಕೆ ಲಕ್ಷ್ಮೀ ಸಮುದ್ರ ಅಂತ ಹೆಸರಿಟ್ಕೊಂಡಿದ್ದಾರೆ. ಇದಕ್ಕೆ ಇದು ಅಗ್ರಹಾರ ಅಂತ ಹೆಸರುವಾಸಿಯಾಗಿತ್ತು. ಒಂದು ಕಾಲದಲ್ಲಿ ಒಂದು 250 ಮನೆ ಬ್ರಾಹ್ಮಣ ಗ್ರಾಮನೇ ಇದು ಅಂತ ಆಗಿದ್ದಿದ್ದು. ಇದು ಪಂಜಡಿ ಬೆಳಗಲಿಂತ ಹಳೆಯ ಹೆಸರಿದ್ದು. ಅದನ್ನ ಬೆಳಗಲಿ ಅಂತ ಹೋಗಿ ಅಗ್ರಹಾರ ಬೆಳಗುಳಿಂತ ಮಾಡಿದ್ದಾರೆ. ಸುಂದರವಾದ ದೇವಾಲಯ, ಅದ್ಭುತವಾದ ಶಿವನ ವಿಗ್ರಹ ಇದೆ. ಕೇಶವ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಅವತ್ತಿನ ಕಾಲದಲ್ಲಿ. ಜೊತೆಗೆ ಹಿಂಭಾಗದಲ್ಲಿ ಈಶಾನ್ಯ ದಿಕ್ಕಲ್ಲಿ ಕಲ್ಯಾಣ ಸಹ ನಿರ್ಮಾಣ ಮಾಡಿದ ಅವತ್ತಿನ ಸ್ಥಾನಕ್ಕೋಸ್ಕರ. ಪುರಾತತ್ವ ಇಲಾಖೆಗೆ ಸೇರ್ಕೊಂಡಿಲ್ಲ ಇಷ್ಟು ವರ್ಷ ಆದ್ರೂ, ತುಂಬಾ ಹಳೆಯ ದೇವಸ್ಥಾನ ಆದ್ರೂ ಪುರಾತತ್ವ ಇಲಾಖೆ ಸೇರ್ಕೊಂಡಿಲ್ಲ ಅಥವಾ ಮುಜಾಯಿಗೂ ಸೇರ್ಕೊಂಡಿಲ್ಲ. ಇದು ತುಂಬಾ ಅದ್ಭುತವಾದ ಕಲೆ ಇದೆ, ಶಿಥಿಲವಾಗ್ತಾ ಇದೆ. ಜೊತೆಗೆ ಮಳೆಗಾಲದಲ್ಲಿ ತುಂಬಾ ಸೋರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟವರು ಇಲಾಖೆಯವರು ಬಂದು ನೋಡ್ಕೊಂಡು ಹೋಗ್ತಿದ್ರೆ ಹೊತ್ತು ಅಭಿವೃದ್ಧಿಗೇನು ಇದಾಗ್ತಾ ಇಲ್ಲ. ಸಂಬಂಧಪಟ್ಟ ಇಲಾಖೆಗಳಿಗೆ ಪತ್ರಗಳು ಸಹ ಹಾಕಿದೆ. ಈಗ ಪುರಾತತ್ವ ಇಲಾಖೆಯವರು ಒಂಚೂರು ಪ್ರೊಸೆಸ್ ಮಾಡಿ ಸೆಂಟ್ರಲ್ಗೆ ಕಳಿಸ್ಕೊಟ್ಟಿದ್ದಾರೆ. ಅವರ ಸಂಬಂಧಪಟ್ಟ ಅಧಿಕಾರಿಗಳು ಬಂದು, ಇಂಜಿನಿಯರ್ಸ್ ವಗೇರೆ ಬಂದು ಹೋಗಿದ್ದಾರೆ. ಜೊತೆಗೆ ಈ ಹೋದ್ವಾರ ಸಹ ನಮ್ಮ ಹಾಸನ ಜಿಲ್ಲಾ DC ಅವರು ಬಂದು ವಿಸಿಟ್ ಕೊಟ್ಟಿದ್ದಾರೆ. ಆದಷ್ಟು ಏನಾದ್ರು ಇಂಥ ಅದ್ಭುತವಾದ ದೇವಸ್ಥಾನ ಏನಾದ್ರು ಒಂದು ಪುನರುತ್ಥಾನ ಮಾಡಬೇಕು ಅಂತ ಒಂದು ಆಟ ತೊಟ್ಕೊಂಡು ಹೊಟ್ಟಿದ್ದಾರೆ. ಊರಿನ ಗ್ರಾಮದಲ್ಲಿ ಬಂಡವಾಳ ಇಲ್ಲ, ಹೀಗಾಗಿ ಇದಕ್ಕೆ ಇಲಾಖೆಯವರೇ ಬಂದು ಕ್ರಮ ತಗೊಂಡು ಒಂಚೂರು ಅಭಿವೃದ್ಧಿ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಮುಂದಿನ ಪೀಳಿಗೆಗೆ ಉಳ್ಕೊಳ್ಳುತ್ತೆ ಈ ದೇವಸ್ಥಾನ. ದೇವಸ್ಥಾನದಲ್ಲಿ ಏನಾದ್ರು ಕಳುವು ಆಗಿದೆ ವಿಗ್ರಹ? ಹೌದು, 2006 ಇಲ್ಲಿಗೆ ನಾನು ಅರ್ಚಕ ವೃತ್ತಿಗೆ ಬಂದಿದ್ದು. 2008 ಈ ದೇವಸ್ಥಾನದಲ್ಲಿ ಪಕ್ಕದಲ್ಲಿ ಕಟಪ್ಪ ಅಂತ ಗಣಪತಿ ದೇವಸ್ಥಾನದ ಜಾತ್ರೆ ನಡೀಬೇಕಾದ್ರೆ ಈಶಾನ್ಯ ದಿಕ್ಕಲ್ಲಿ ಒಂದು ಚಾಮುಂಡಿ ವಿಗ್ರಹ ಇತ್ತು. ಅದು ಕಳ್ತನ ಆಗ್ಬಿಡ್ತು. ಅದು ಇಲ್ಲಿ ತನಕ ಸಿಕ್ಲೇ ಇಲ್ಲ. ಅದು ಕಾಳಿ ವಿಗ್ರಹ ಅಂತ ಇತ್ತು, ಚಾಮುಂಡೇಶ್ವರಿ ಖಡ್ಗ, ಅದ್ಭುತವಾಗಿತ್ತು ಅದು ವಿಗ್ರಹವೇ.
ಅದನ್ನ 2008ರಲ್ಲಿ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ರು. ಅದಕ್ಕೆ ಮುಂಚೆ ಈ ಭಾಗದಲ್ಲಿ ವಾಯುವ್ಯ ಭಾಗದಲ್ಲಿ ಒಂದು ಸೂರ್ಯನಾರಾಯಣ ವಿಗ್ರಹ ಇತ್ತು ಅನ್ಸುತ್ತೆ. ಅಲ್ಲಿ ಸೂರ್ಯನಾರಾಯಣ ಪೀಠದ ಸೂರ್ಯನಾರಾಯಣ ಚಿತ್ರ ಇದೆ, ಕುದುರೆದು. ಅದು ಹೋಗಿದೆ ಅನ್ಸುತ್ತೆ. ಅದು ಊರವ್ರಿಗೆ ಗೊತ್ತಿಲ್ಲ ಅದು ಹೋಗಿದ್ದು. ತುಂಬಾ ಹಿಂದೆನೆ ಕಾಲದಾಗ ಹೋಗಿದೆ. ಇದಕ್ಕೆ ಕಂಪ್ಲೇಂಟ್ ಆಗಿತ್ತು ಮೇಡಮ್. ಇದಕ್ಕೆ ಚಾಮುಂಡಿ ವಿಗ್ರಹ ಮತ್ತೆ ಸೂರ್ಯನಾರಾಯಣ ಗೊತ್ತೇ ಇದೆ ಮೇಡಮ್, ಊರವ್ರಿಗೆ ಗೊತ್ತಿಲ್ಲ. ಬಟ್ ಚಾಮುಂಡಿ ವಿಗ್ರಹ 2008ರಲ್ಲಿ ಹೋಗಿದ್ದದು. ಈಗ ಈ ದೇವಸ್ಥಾನಕ್ಕೆ ಮುಂಭಾಗದಲ್ಲಿ ಪೂರ್ವ ಭಾಗದಲ್ಲಿ ದೊಡ್ಡ ಅದ್ಭುತವಾದ ಬಸವಣ್ಣ ಇದೆ. ಬಸವಣ್ಣನ ಬಲಗಡೆ ಕಿವಿನಲ್ಲಿ ಚಂದ್ರನ ಕಿರಣಗಳು ಬೀಳುತ್ತೆ. ಈ ಯಾವುದೋ ಸಮಯದಲ್ಲಿ ಉತ್ತರ ದಕ್ಷಿಣಕ್ಕೆ ದೇವರು ಹೋದಾಗ, ಸೂರ್ಯ ಪಟ್ಟ ಸಂಚಲನ ಆದಾಗ ಪದ ಬದಲಾಯಿಸಿದಾಗ ಬರುತ್ತೆ. ಈಗ ದಕ್ಷಿಣಾಯನಕ್ಕೆ ಬಂದಾಗ ದಕ್ಷಿಣದಲ್ಲಿ ಒಂದೆರಡು ದಿವಸ ಬರ್ಬೋದು, ಅಥವಾ ಬೆಳಗಿನ ಜಾವದಲ್ಲಿ ಕಾಯ್ಬೇಕು ಮೇಡಮ್. ಅದು ಜೊತೆಗೆ ಚಂದ್ರನ ಕಿರಣ ಬೀಳೋ ಚಾನ್ಸಸ್ ಇರುತ್ತೆ. ಆಮೇಲೆ ಮೋಡಗಳು ಬಂದ್ರೆ ಕಾಣಿಸಲ್ಲ. ನಿತ್ಯ ಊರಿನ ಭಕ್ತಿಗಳು ಬರ್ತಿರ್ತಾರೆ. ಜೊತೆ ಇತ್ತೀಚೆಗೆ ಹೋಮ ಹವನಾದಿಗಳೆಲ್ಲ ಆದ್ಮೇಲೆ ಪ್ರವಾಸಿಗರು ಸಹ ಬರ್ತಾ ಇದ್ದಾರೆ. ಯೂಟ್ಯೂಬ್ ಅಲ್ಲೂ ವಗೇರೆ ನೋಡಿ ಈ ತಿಂಗಳಂತೂ ತುಂಬಾ ಜನ ಬಂದಿದ್ದಾರೆ ಈ ಜಾಗಕ್ಕೆ. ಅದ್ಭುತವಾದ ಶಿವನ ವಿಗ್ರಹನ ಸ್ಥಾಪನೆ ಮಾಡಿದ್ದಾರೆ ಅವತ್ತಿನ ಕಾಲದಲ್ಲಿ. ಅದರ ಬೇಸು ಸಹ ತುಂಬಾ ಚೆನ್ನಾಗಿದೆ. ಶ್ರಾವಣ ಮಾಸದಲ್ಲಿ 4 ಶನಿವಾರ ಮತ್ತು ಕಾರ್ತಿಕ್ ಮಾಸದಲ್ಲಿ ವಿಶೇಷ ಪೂಜೆ ನಡೆಯುತ್ತೆ. ಶಿವರಾತ್ರಿಯಲ್ಲೂ ಊರಿನ ಭಕ್ತರಿಗಳೆಲ್ಲ ಬಂದು ಅಭಿಷೇಕ ಮಾಡಿಸ್ತಾರೆ. ಎಷ್ಟು ಅಡಿ ಎತ್ತರ ಇರ್ಬೋದು? 3.5 ಅಡಿ ಇದೆ ಮೇಡಮ್. ಅದು 3.5. ಪ್ರಯಾಣದಲ್ಲೆಲ್ಲ ನೀರೆಲ್ಲ ಈಗ್ಲೂ ಹೊರಗೆ ನೀಟಾಗಿ ಹೋಗುತ್ತಾ? ಹೋಗುತ್ತೆ. ಶಿಥಿಲವಾಗಿರೋದ್ರಿಂದ ಹಿಂದ್ಗಡೆ ಕಲ್ಬಗಳೆಲ್ಲ ಕುಸ್ತಿದೆ. ಭೂಮಿ ಶಿಥಿಲವಾಗಿರೋದ್ರಿಂದ ಗೊತ್ತಾಗತ್ತೆ ಮೇಡಮ್ ಅದು. ಆಮೇಲೆ ಜೊತೆಗೆ ಈ ಹೊರಭಾಗದಲ್ಲಿ ಭೂಮಿಯ ಕುಸಿತದಿಂದ ಕಲ್ಲೆಲ್ಲ ಸಂಧಿ ಬಿಟ್ಟಿದೆ. ಅದಕ್ಕೆ ಇಮಿಡಿಯೇಟ್ ರಿಪೇರಿ ಆಗ್ಬೇಕು. ಅದು ಕಲ್ಲುಗಳಲ್ಲಿ ಸಂಧಿ ಬಿಟ್ಟಿದೆ. ಅದನ್ನೆಲ್ಲ ಮಾಡಿದ್ರೆ ಸೋರೋದು ಕಡಿಮೆ ಆಗುತ್ತೆ. ಜೊತೆಗೆ ಹಿಂದಿನ ಕಳೆ ಸ್ವಲ್ಪ ಬರುತ್ತೆ ಅಂತ ಅನ್ಕೊಳ್ತಾ ಇದ್ದಾರೆ ಜನಗಳು. ನೋಡಿ, ಶಿವನ ದೇಗುಲದ ಒಂದು ದ್ವಾರಪಾಲಕರ ಕೆತ್ತನೆಯಲ್ಲಿ ಎಷ್ಟು ಅದ್ಭುತವಾಗಿದೆ ಅಂತ ಅಂದ್ರೆ ಈ ರೀತಿ ಉಂಟು. ಈ ಕಡೆ ಡಮರುಗ ಇದೆ, ಈ ಕಡೆ ಎಲ್ಲ ರುಂಡ ಇರ್ತಕ್ಕಂಥದ್ದು ಈ ರೀತಿ. ಮತ್ತೆ ಈ ಕಡೆನೂ ನೋಡಿ, ಈ ಕಡೆನೂ ಅಷ್ಟೇ ಡಮರುಗ ಇದೆ ಇಲ್ಲಿ. ಈ ಕಡೆ ನೋಡಿ ರುಂಡ ಇರೋದು. ಕೆತ್ತನೆ ಎಲ್ಲ ಎಷ್ಟು ಅದ್ಭುತವಾಗಿದೆ ನೋಡಿ. ಮುಖ ಇದು ಎಲ್ಲ ಇದನ್ನು ನೋಡಿ, ಮೀಸೆ ಕೂಡ ಎಷ್ಟು ನೀಟಾಗಿ ಕೋರೆ ಥರ ಎಷ್ಟು ನೀಟಾಗಿ ಕೆತ್ತನೆ ಮಾಡಿದ್ದಾರೆ ಅಂತ, ಎಷ್ಟು ಅದ್ಭುತವಾಗಿದೆ ಅಂತ. ಇಲ್ಲೊಂದು ನಾಗಮೂರ್ತಿನೂ ಸಹ ಇದೆ ನೋಡಿ. ಚೆನ್ನಕೇಶ್ವರನು ಸಹ ಅದ್ಭುತವಾದ ವಿಗ್ರಹ. ಚೆನ್ನಕೇಶ್ವರನ ಪೀಠ ಬಿಟ್ಟು 7 ಅಡಿ ಎತ್ತರ ಇದ್ದಾರೆ ಚೆನ್ನಕೇಶ್ವರ. ಬೇಲೂರಲ್ಲಿ ಏನಿದೆ ಅದೇ ತರ ಶಿಲೆ ಇದೆ. ಜೊತೆಗೆ ಇಲ್ಲಿರೋ ಶಿಲೆಗಳೆಲ್ಲದೂ ಸಹ ಕೃಷ್ಣ ಶಿಲೆಯಲ್ಲೇ ವಿಗ್ರಹಗಳನ್ನ ಕೆತ್ತಿದ್ದಾರೆ. ತುಂಬಾ ಅದ್ಭುತವಾದ ವಿಗ್ರಹ. ಜೊತೆಗೆ ಕಲ್ಲುಗಳಲ್ಲೂ ಸಹ ನಾದ ಬರುವಂತ ಕೃಷ್ಣ ಶಿಲೆ ಮಾಡಿದ್ದಾರೆ. ತುಂಬಾ ಮುದ್ದಾಗಿರೋ ಚೆನ್ನಕೇಶ್ವರ, ಎಲ್ಲೂ ಭಿನ್ನ ಆಗಿಲ್ಲ. ಜೊತೆಗೆ ಅಭಿಷೇಕ ವಗೇರೆ ಮಾಡ್ಬೇಕು ಅಂತಂದ್ರೆ ಮೆಟ್ಲು ಹತ್ತಿ ಮಾಡ್ಬೇಕಾಗಿದೆ. ತುಂಬಾ ಸುಂದರವಾಗಿದೆ ವಿಗ್ರಹ ಮಾತ್ರ. ಜೊತೆಗೆ ಗಣಪತಿ ಇರ್ಬೋದು, ಸರಸ್ವತಿ ಇದೆ, ಸುಬ್ರಹ್ಮಣ್ಯ ಇದ್ದಾರೆ. ಸರಸ್ವತಿ ತುಂಬಾ ಚೆನ್ನಾಗಿದೆ, ಗಣಪತಿನೂ ಅದ್ಭುತವಾಗಿದೆ. ಜೊತೆಗೆ ಈ ಕಡೆ ಸುಬ್ರಹ್ಮಣ್ಯ ಇದ್ದಾರೆ. ಎಲ್ಲಾ ದೇವರುಗಳನ್ನು ಇಲ್ಲಿ ಆವತ್ತಿನ ಕಾಲದಲ್ಲಿ ಮಾಡಿದ್ದಾರೆ. ಮತ್ತೆ ಕೆತ್ತನೆ ಮಾಡಿದ್ದಾರೆ. ಅದ್ಭುತವಾದ ಕಂಬಗಳು. ಇದನ್ನ ಶಿಲೆ ತರಕ್ಕಾಗಲ್ಲ, ನಮ್ ಕೈಲಿ ಎಲ್ಲೂ ಸಿಗೋಲ್ಲ ಈ ತರದ್ದು. ಒಟ್ಟಾಗಿ ಜೀರ್ಣೋದ್ಧಾರ ಆದ್ರೆ ತುಂಬಾ ಅನುಕೂಲ ಆಗುತ್ತೆ ಭಕ್ತಾದಿಗಳಿಗೆ, ಪ್ರವಾಸಿಗರಿಗೂ ಅಂತ. ಪ್ರವಾಸಿಗರ ತಾಣ ಆಗ್ಬೇಕು ಅಂತ ನಮ್ಮ ಅನಿಸಿಕೆ. ಮುಂದಿನ ಅಧಿಕಾರಿಗಳು ಮತ್ತು ಸರ್ಕಾರದವರು ಸಂಬಂಧಪಟ್ಟರೆ ಗಮನ ಹರಿಸಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಒಳ್ಳೆ ಮಾಹಿತಿಯನ್ನು ನೀಡಿದ್ರಿ, ಧನ್ಯವಾದಗಳು. ನವಮಂಟಪದ ಮಧ್ಯಭಾಗದಲ್ಲಿ ಅಷ್ಟದಿಕ್ಪಾಲಕರು ವಿಗ್ರಹಗಳ ಜೊತೆಗೆ ಅವುಗಳ ವಾಹನಗಳನ್ನು ಕಿತ್ತಿದ್ದಾರೆ. ಮೇಲ್ಭಾಗದಲ್ಲಿ ಕತ್ತೆತ್ತರು ನೋಡೋತಾತಿಗಳು, ಇಂದ್ರಂಗ ಆನೆ, ಅಗ್ನಿಘಟಕರು, ಯಮನಿಯ ಕೋಣ, ನೀರುತ್ತಿಂಗೆ ಮನುಷ್ಯ, ವರುಣಂಗ ಅಗಳೆ, ಅರಳೆ, ಕುಬೇರಂ ಕುದುರೆ, ಈಶಾನ್ಯ ನಂದಿ, ಈ ಥರ ವಿಗ್ರಹಗಳ ಜೊತೆಗೆ ಅವುಗಳ ವಾಹನಗಳನ್ನು ಸಹ ಕಿತ್ತಿದ್ದಾರೆ. ಅದ್ಭುತವಾಗಿದೆ ಮೇಡಮ್ ಇದು. ಜಸ್ಟ್ ತಾನೇ ಒಳಗಡೆ ದೇವಸ್ಥಾನವನ್ನು ನೋಡ್ಕೊಂಡು ಬಂದೆ. ತುಂಬಾನೇ ಅದ್ಭುತವಾಗಿದೆ. ನನಗೆ ಈ ದೇವಸ್ಥಾನದಲ್ಲಿ ತುಂಬಾನೇ ಇಷ್ಟ ಆಗಿದ್ದು ಆ ಮೂರ್ತಿಗಳ ಕೆತ್ತನೆ ಇದೆಯಲ್ಲ, ತುಂಬಾನೇ ನೀಟಾಗಿ ಮಾಡಿದ್ದಾರೆ. ತುಂಬಾ ಅಚ್ಚುಕಟ್ಟಾಗಿ ಕೆತ್ತನೆ ಆಗಿದೆ. ಶಿಲ್ಪಿಗಳು ಯಾರೋ ಗೊತ್ತಿಲ್ಲ, ಮೇ ಬಿ ಗೊತ್ತಾದ್ರೆ ಹೇಳ್ತೀನಿ ನಾನು ನಿಮಗೆ ವಿಡಿಯೋದಲ್ಲಿ. ಮತ್ತೆ ಕಂಬಗಳು ತುಂಬಾನೇ ದೊಡ್ಡದಾದಂತಹ ಸೈಜ್ ಕಂಬಗಳಿದೆ. ಮತ್ತೆ ಇಲ್ಲಿ ಒಂದು ಅಂಶವನ್ನ ಗಮನಿಸಿ, ಈ ಕಂಬಗಳಿಗೆ ಸಪೋರ್ಟಿವ್ ಆಗಿ ಅಳಿವಿನ ಅಂಚಿನಲ್ಲಿ ಇತ್ತು ಅನ್ಸುತ್ತೆ. ಸ್ವಲ್ಪ ಕಲ್ಲೆಲ್ಲ ಎಕ್ಸ್ಟ್ರಾ ಕಟ್ಬಿಟ್ಟೆಲ್ಲ ಈ ರೀತಿ ಸಪೋರ್ಟಿವ್ ಆಗಿ ನಿಲ್ಸಿರೋದ್ರಿಂದ ಈ ಒಂದು ಅಂಕಣ ಇವತ್ತವರೆಗೂ ನಮ್ಗೆ ನೋಡೋದಕ್ಕೆ ಸಿಗ್ತಿದೆ ಅಂತಾನೆ ಹೇಳ್ಬೋದು. ಈಗ ಹೊರಭಾಗವನ್ನ ನಿಮ್ಗೆ ರೌಂಡ್ ಹೊಡೆದ್ಬಿಟ್ಟು ತೋರಿಸ್ತೀನಿ ಬನ್ನಿ. ಹೊರಭಾಗಕ್ಕೆ ಬಂದ್ರೆ ಈ ರೀತಿ ದೇವಸ್ಥಾನ ನಮ್ಗೆ ನೋಡೋದಕ್ಕೆ ಸಿಗುತ್ತೆ. ನೀವು ಮೇಲ್ಭಾಗದಲ್ಲಿ ಅಬ್ಸರ್ವ್ ಮಾಡಿ ನೋಡ್ಬೋದು, ಹರಳಿ ಮರದ ಎಲೆನೆ ಬೆಳೆದ್ಬಿಟ್ಟಿದೆ ನೋಡಿ ಈ ಕಡೆ. ಮತ್ತೆ ಅಲ್ಲಿ ಗೋಪುರನೂ ಸಹ ಅಳಿವಿನ ಅಂಚಿನಲ್ಲಿದೆ. ಮೇನ್ ಇದು ಎಲ್ಲ ನೀಟಾಗಿ ರಿನೋವೇಷನ್ ಆಗ್ಬೇಕು.
ಕಂಪ್ಲೀಟ್ ಆಗಿ ಇದನ್ನ ಬಿಚ್ಚಿ ಜೋಡಿಸ್ತಾರೋ ಅಥವಾ ಏನು ಜಾಸ್ತಿ ರಿಪೇರಿ ಯಾವ ಭಾಗ ಇದೆ ಅದನ್ನ ಮಾತ್ರ ಮಾಡ್ತಾರೋ ಗೊತ್ತಿಲ್ಲ. ಬಟ್ ತುಂಬಾನೇ ಅವಶ್ಯಕತೆ ಇದೆ, ತುಂಬಾನೇ ಅದ್ಭುತವಾದಂತಹ ದೇಗುಲ. ಹಾಗಾಗಿ ರಿನೋವೇಷನ್ ಸಾಕಷ್ಟು ಅವಶ್ಯಕತೆ ಇರುವಂತಹ ದೇಗುಲ ಅಂತಾನೆ ಹೇಳ್ಬೋದು. ನಾನು ಹಂಗೆ ತೋರಿಸ್ಕೊಂಡು ಹೋಗ್ತೀನಿ. ಈ ಕೆಳಭಾಗದಲ್ಲೆಲ್ಲ ಈ ರೀತಿ ಸಿಂಪಲ್ ಆಗಿ ಡಿಸೈನ್ಸ್ ಅನ್ನ ಮಾಡಿದರೆ, ಹೊರಭಾಗದ ಇದು ಐ ಥಿಂಕ್ ಇದು ಇನ್ಕಂಪ್ಲೀಟೆಡ್ ಟೆಂಪಲ್ ಆಗಿರೋದ್ರಿಂದ ಕೆತ್ತನೆಗಳು ಮಾಡೋದಕ್ಕೆಲ್ಲ ಸಾಕಷ್ಟು ಜಾಗವನ್ನ ಬಿಟ್ಟಿದ್ದಾರೆ. ಬಟ್ ಕೆತ್ತನೆ ಆಗಿಲ್ಲ, ನೀವು ಅಬ್ಸರ್ವ್ ಮಾಡಿ ನೋಡ್ಬೋದು, ಕೆತ್ತನೆಗಳಾಗಿಲ್ಲ. ಇಲ್ಲೆಲ್ಲ ಕೆತ್ತನೆ ಮಾಡ್ಲಿಕ್ಕೆ ಜಾಗವನ್ನ ಬಿಟ್ಟಿದ್ದಾರೆ ಶಿಲ್ಪಿಗಳಿಗೆ, ಬಟ್ ಅಲ್ಲಿ ಕಂಪ್ಲೀಟ್ ಆಗಿಲ್ಲ. ಅದು ಉಳ್ದಿರೋದು ಸ್ವಲ್ಪ ಗೊತ್ತಾಗುತ್ತೆ, ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ಅಷ್ಟೇ ಗೊತ್ತಾಗುತ್ತೆ. ಇಂಟರ್ಲಾಕಿಂಗ್ ಸಿಸ್ಟಮ್ ಮೂಲಕನೇ ಮಾಡಿರ್ತಕ್ಕಂಥದ್ದು ನೋಡಿ. ಮಳೆಗೆ ಇದಕ್ಕೆಲ್ಲ ಒಳಭಾಗದಲ್ಲಿ ಅಂದಿನ ಕಾಲದಲ್ಲಿ ಎಲ್ಲ ಮಣ್ಣು ಗಿಣ್ಣು ಏನು ಯೂಸ್ ಮಾಡಿದ್ರೆ ಅದೆಲ್ಲ ಓಪನ್ ಆಗಿ ಹೊರಗಡೆ ಎಲ್ಲ ಬರ್ತಾ ಇದೆ. ಸೊ ಹಂಗಾಗಿ ಇದನ್ನ ಇದು ಮಾಡಿದ್ರೆ ಒಳ್ಳೇದು. ಅಲ್ಲಲ್ಲಿ ಒಂದೊಂದು ಇದನ್ನ ಕೊಟ್ಟಿದ್ದಾರೆ, ನೀರು ಏನು ಮೇಲೆ ಬೀಳುತ್ತೆ ಚಾರ್ಸಿ ಮೇಲೆ, ಅದೆಲ್ಲ ಆಚೆ ಹೋಗ್ಲಿಕ್ಕೆ, ಮೇಲ್ಚಾವಣಿ ಮೇಲೆಲ್ಲ ಬಿದ್ದ ನೀರು ಹೊರ ಹೋಗ್ಲಿಕ್ಕೆ ಸಹ ಒಂದು ಪ್ರಣಾಳದ ರೀತಿ ಅಲ್ಲಿ ಕಾಣುತ್ತಲ್ಲ ಎಡ್ಜಸ್ ಅಲ್ಲಿ, ಆ ತರ ಕೊಟ್ಟಿದ್ದಾರೆ. ಹಿಂಭಾಗದಿಂದ ದೇಗುಲದ ನೋಟವನ್ನ ತೋರಿಸ್ತಾ ಇದ್ದೀನಿ. ಈ ಗರ್ಭಗುಡಿ ನೋಡಿ ಸಾಕಷ್ಟು ಹೈಟ್ ಇದೆ. ಸೊ ಒಳಗಡೆ ಇರತಕ್ಕಂತಹ ಒಂದು ಏನು ಮುಖ್ಯ ವಿಗ್ರಹನೇ 12 ಅಡಿ ಇರೋದ್ರಿಂದ ಅದಕ್ಕೆ ತಕ್ಕ ಹಾಗೆ ಹೈಟ್ ಇರ್ತಕ್ಕಂತಹ ಒಂದು ದೇವಸ್ಥಾನವನ್ನ ಆಗಿನ ಕಾಲದಲ್ಲಿ ಮಾಡಿದ್ದಾರೆ. ಇದೆಲ್ಲ ನೋಡಿ ಕಲ್ಲೆಲ್ಲ ಈ ರೀತಿ ಬಿದ್ದಿದೆ, ಇದು ಸಹ ರಿನೋವೇಷನ್ ಆಗ್ಬೇಕು. ಈ ಕಡೆ ಭಾಗದಲ್ಲಿ ನೋಡಿದ್ರೆ ಹಿಂದಿನ ಕಾಲದಲ್ಲಿ ಆಗಿರ್ತಕ್ಕಂತಹ ಗೋಪುರ ಸಹ ನಮ್ಗೆ ಕಾಣುತ್ತೆ. ಇನ್ನೊಂದು ಏನು ಅಂತ ಅಂದ್ರೆ ಸ್ನೇಹಿತರೆ, ನಮ್ಮ ಒಂದು ನಾಡಿನಲ್ಲಿ ಹೊಯ್ಸಳರ ಆಳ್ವಿಕೆ ಮುಗಿದಾದ್ಮೇಲೆ ಈ ಒಂದು ಪ್ರಾಂತ್ಯಗಳೆಲ್ಲ ವಿಜಯನಗರದ ಅರಸರ ಕಾಲದಲ್ಲಿ ಸಹ ಆಳ್ವಿಕೆಗೆ ಒಳಪಡುತ್ತೆ. ಅಂತಹ ಕಾಲದಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ಸ್ ಅನ್ನು ವಿಜಯನಗರ ಪೀರಿಯಡ್ ಅಲ್ಲೂ ಸಹ ಆಗಿದೆ. ಜನರಲ್ ಆಗಿ ನಾವು ಬೇರೆಲ್ಲ ಟೆಂಪಲ್ ಗಳನ್ನ ನೋಡಿದಾಗ ಒಂದು ಅವರು ಮುಖ್ಯ ಏನು ದ್ವಾರದಲ್ಲಿ ಒಂದು ಆರ್ಚ್ ರೀತಿಯಲ್ಲಿ ಕಾಣುತ್ತೆ ನೋಡಿ, ಆ ತರದ್ದು ಒಂದು ದ್ವಾರಗಳಿರ್ಬೋದು ಏನು ವಿಜಯನಗರ ಪೀರಿಯಡ್ ಅಲ್ಲಿ. ಮತ್ತೆ ಈ ರೀತಿ ಗರ್ಭಗುಡಿಗಳಿಗೆ ಗೋಪುರವನ್ನ ಮಾಡ್ತಕ್ಕಂಥದ್ದು, ನೀವು ಹಂಪಿಗೆ ಹೋದ್ರೆ ಅಲ್ಲೂ ಸಹ ಗೋಪುರಗಳ ಮಾದರಿಗಳನ್ನ ನೋಡಿದ್ರೆ ಸೇಮ್ ಅದೇ ರೀತಿಯ ಇಟ್ಟಿಗೆಗಳನ್ನ, ಆ ಇಟ್ಟಿಗೆ ಸೈಜ್ ಎಲ್ಲ ಬರೀ ಒಂದು ಇಷ್ಟಿರುತ್ತೆ ಅಷ್ಟೇನೆ, ಇಷ್ಟು ಒಳ್ಳೆ ಬೆಂಕಿಪಟ್ಟ ಜೋಡಿಸ್ದಂಗಿರುತ್ತೆ. ಸೊ ಆ ರೀತಿ ಇಟ್ಟಿಗೆಗಳನ್ನ ಬಳಸ್ಕೊಂಡು ಆಗಿರ್ತಕ್ಕಂಥದ್ದು. ಇನ್ನು ಮೈಸೂರು ಭಾಗಕ್ಕೆ ಎಲ್ಲ ಹೋದ್ರೆ ನಿಮ್ಗೆ ಅಲ್ಲಿ ಮೈಸೂರು ಅರಸರ ಪೀರಿಯಡ್ ಅಲ್ಲೆಲ್ಲ ಸಾಕಷ್ಟು ದೇವಸ್ಥಾನಗಳ ಮೇಲೆಲ್ಲ ಗೋಪುರಗಳನ್ನ ಕಟ್ಟಿ, ಎಕ್ಸಾಂಪಲ್ ನಂಜುಂಡೇಶ್ವರ ದೇವಸ್ಥಾನ ಏನಿದೆ, ಸೊ ಆ ಟೆಂಪಲ್ ಇರ್ಬೋದು, ಅದನ್ನೆಲ್ಲ ಎಕ್ಸಾಂಪಲ್ ಕೊಟ್ಟು ನಾವು ಹೇಳ್ಬೋದು. ಇಲ್ಲಿ ಸುತ್ತ ನೋಡ್ಬೋದು, ಈ ದೇಗುಲದ ಸುತ್ತ ಹಿಂದೆ ಒಂದು ಕಲ್ಲಿನಲ್ಲೇ ಕೋಟೆ ಇತ್ತು ಅನ್ಸುತ್ತೆ. ಅದರ ಒಂದು ನೆನಪಾಗಿ ಒಂದಿಷ್ಟು ಕಲ್ಲುಗಳು ಇವಾಗ ನಮ್ಗೆ ಗುರ್ತಾಗಿ ಸಿಗುತ್ತೆ. ಮತ್ತೆ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ಕಡೆ ಸಾಮಾನ್ಯವಾಗಿ ಗರ್ಭಗುಡಿಗಳಿಗೆ ಪ್ರಣಾಳ ಇರುತ್ತೆ, ಪೂಜಾ ವಿಧಾನಗಳು ಏನಿರುತ್ತೆ ಅದೆಲ್ಲ ನೀರು ಹೊರ ಹೋಗ್ಲಿಕ್ಕೆ ಒಂದು ಅವಕಾಶವನ್ನ ಕೊಟ್ಟು ಮಾಡಿರ್ತಾರೆ. ಸ್ಟಿಲ್ ರನ್ನಿಂಗ್ ಇದೆ ಅಂತ ಅನ್ಕೊಂತೀನಿ. ಸಾಕಷ್ಟು ಗಿಡಗಂಟೆಗಳೆಲ್ಲ ಬೆಳೆದಿದೆ. ಸೊ ಹಾಗಾಗಿ ರಿನೋವೇಷನ್ ಅವಶ್ಯಕತೆ ತುಂಬಾನೇ ಇದೆ ಈ ಟೆಂಪಲ್ಗೆ. ಇದು ಕೇಶವನ ಗರ್ಭಗುಡಿ. ಸೊ ಈ ಕಡೆ ಬಂದ್ರೆ ಮಂಟಪ ಮತ್ತೆ ನಂದಿಯ ಭಾಗ ಏನಿದೆ ಅದೆಲ್ಲ ಇರ್ತಕ್ಕಂತಹ ಪೋರ್ಷನ್ ಈ ಕಡೆ ನೀವು ನೋಡ್ಬೋದು. ಪ್ರಕೃತಿ ನೋಡಿ ಈ ಊರಲ್ಲಿ ತುಂಬಾನೇ ಚೆನ್ನಾಗಿದೆ. ಚನ್ನಬಣ್ಣ ತಾಲೂಕಲ್ಲಿ ಜಾಸ್ತಿ ತೆಂಗು ಜಾಸ್ತಿ ಅಲ್ವಾ, ಹಾಗಾಗಿ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸೊ ಅಲ್ಲೆಲ್ಲ ನೀರೆಲ್ಲ ತೊಳೆದಿದ್ದೆಲ್ಲ ಔಟ್ ಆಗೋದಕ್ಕೆಲ್ಲ ಪ್ರಣಾಳಗಳ ವ್ಯವಸ್ಥೆ ಕೊಟ್ಟಿದ್ದಾರೆ ನೋಡಿ. ನೋಡಿ ಈ ತರ ಎಲ್ಲ ಗಿಡಗಂಟೆಗಳು ಚೆನ್ನಾಗಿ ಕಾಣುತ್ತಾ ದೇವಸ್ಥಾನದ ಮೇಲೆ, ಚೆನ್ನಾಗಿರಲ್ಲ. ಆದಷ್ಟು ಬೇಗ ರಿನೋವೇಷನ್ ಆದ್ರೆ ತುಂಬಾನೇ ಒಳ್ಳೇದು. ಈ ದೇಗುಲ ಪೂರ್ವಾಭಿಮುಖವಾಗಿ ಇದೆ, ನಂದಿ ಅದಕ್ಕೆ ಆಪೋಸಿಟ್ ಕೂರಿಸಿದರೆ. ಬಟ್ ನಾವು ದೇವಸ್ಥಾನಕ್ಕೆ ಎಂಟ್ರಿ ಆಗೋದಕ್ಕೆ ದಕ್ಷಿಣಾಭಿಮುಖವಾಗಿ ಬರ್ತಕ್ಕಂತಹ ವ್ಯವಸ್ಥೆ ಇದೆ. ಪೂರ್ವಾಭಿಮುಖವಾಗಿರ್ತಕ್ಕಂತಹ ದೃಶ್ಯವನ್ನ ಇವಾಗ ನೀವು ನೋಡ್ತಾ ಇದ್ದೀರಾ. ಸೊ ಈ ಕಡೆ ಒಂದು ಊರಿನವರೇ ಬೆಳೆಸಿರೋದು ಅನ್ಸುತ್ತೆ, ಒಂದು ಕಲ್ಕಟ್ಟೆ ತರ ಇದೆ, ಬನ್ನಿ ಮರ ಇದೆ. ಊರಲ್ಲಿ ಏನಾದ್ರು ಹಬ್ಬ ಹರಿದಿನಗಳು ಇರ್ಬೋದು ಅಥವಾ ಜಾತ್ರೆಗಳಾಗುತ್ತಲ್ಲ ಅಂತ ಟೈಮಲ್ಲೆಲ್ಲ ಪೂಜೆ ಮಾಡ್ತಾರೆ ಅನ್ಸುತ್ತೆ. ಮತ್ತೆ ಇನ್ನೊಂದು ವಿಶೇಷ ಏನು ಅಂತ ಅಂದ್ರೆ, ಹೊಯ್ಸಳರ ಕಾಲದಲ್ಲಿ ಈ ಟೆಂಪಲ್ಸ್ ಗಳನ್ನ ಅಬ್ಸರ್ವ್ ಮಾಡಿ ನೋಡಿದ್ರೆ ಒಂದು ಕೆರೆಯ ಪಕ್ಕದಲ್ಲಿಯೇ ಸಹ ಕಟ್ಟಿರ್ತಿದ್ರು. ಮೇ ಬಿ ಕಟ್ಟುವ ಸಂದರ್ಭದಲ್ಲಿ ಕೆರೆ ಹತ್ರ ಇದ್ರೆ ನೀರಿನ ಸೌಕರ್ಯ ಕೆಲಸಗಾರರಿಗೆ ಇರ್ಬೋದು, ಕಟ್ಟಡಕ್ಕೆ ನೀಟಾಗಿ ಸಿಗುತ್ತೆ ಅನ್ನುವ ಉದ್ದೇಶ ಕೂಡ ಇರ್ಬೋದು, ಅಥವಾ ದೇವರ ಪೂಜೆಗೆ ನೀರು ದೊರೆಯುತ್ತೆ ಎನ್ನುವ ಉದ್ದೇಶದ ಏನೋ ಗೊತ್ತಿಲ್ಲ. ಸಾಕಷ್ಟು ನೀವು ನಮ್ಮ ಹಾಸನ ಡಿಸ್ಟ್ರಿಕ್ ಅಲ್ಲಿ ಇರ್ಬೋದು, ಎಲ್ಲೇ ಇರ್ಬೋದು, ನೀವು ನಮ್ಗೆ ನಾವು ಹೆಂಗ್ ಹೊಯ್ಸಳ ಟೆಂಪಲ್ಸ್ ಅನ್ನ ಊರ್ಗೋಗಿ ಹುಡುಕ್ತಿವಿ ಅಂತ ಅಂದ್ರೆ ಊರ್ ಕೆರೆ ಎಲ್ಲಿದೆ ಅಂತ ಕೇಳ್ತೀವಿ. ಸೊ ಕೆರೆ ಕಡೆ ಆಲ್ಮೋಸ್ಟ್ ಇರುತ್ತೆ ಹೊಯ್ಸಳ ಟೆಂಪಲ್ಸ್ಗಳು.
ಹಳೆಯ ಟೆಂಪಲ್ಸ್ಗಳು ಇರುತ್ತೆ. ಸೊ ಆ ರೀತಿ ನಾವು ಫೈಂಡ್ ಮಾಡ್ತೀವಿ. ಇವಾಗೆಲ್ಲ ಗೂಗಲ್ ಮ್ಯಾಪ್ ಎಲ್ಲ ನೋಡಿ ಹುಡುಕುವಂತಹ ಫೆಸಿಲಿಟಿ ಕೂಡ ಇದೆ. ಬಟ್ ಇದು ಒಂದು ವಿಧಾನ ಹುಡ್ಕೋದಕ್ಕೆ ಅಂತಾನೆ ಹೇಳ್ಬೋದು. ಮತ್ತೆ ಈ ದೇಗುಲಕ್ಕೆ ಸಂಬಂಧಪಟ್ಟಂತಹ ಒಂದು ಹಳೆಯ ಕಾಲದ ಕಲ್ಯಾಣಿ ಕೂಡ ಇದೆ. ಅದನ್ನು ಸ್ವಲ್ಪ ಇವಾಗ ಹತ್ರ ಹೋಗಿ ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ ನೋಡಿ. ಸೊ ಕಲ್ಯಾಣಿ ಕೂಡ ಇದೆ. ಮಳೆ ಎಲ್ಲ ಸ್ವಲ್ಪ ಆಗ್ತಿರೋದ್ರಿಂದ ಸ್ವಲ್ಪ ನೀರು ನಿಂತಿದೆ, ಇಲ್ಲಾಂದ್ರೆ ಬೇಸಿಗೆಲೆಲ್ಲ ಮೋಸ್ಟ್ಲಿ ಬತ್ತೋಗಿದೆ ಅನ್ಸುತ್ತೆ. ಅಷ್ಟೊಂದು ನೀಟಾಗಿರ್ತಕ್ಕಂತಹ ಕಲ್ಯಾಣಿ ಏನಲ್ಲ, ಬಟ್ ಸ್ವಲ್ಪ ಏನು ಗಿಡ ಗಂಟೆಗಳು ಈ ಥರದ್ದೆಲ್ಲ ಬೆಳೆದಿದೆ ಅಂತಾನೆ ಹೇಳ್ಬೋದು. ನೋಡಿ ಎಷ್ಟು ಅಂದವಾಗಿದೆ. ಈಗ ಆಲ್ಮೋಸ್ಟ್ ನಾನು ವಿಡಿಯೋ ಶೂಟಿಂಗ್ ಬಂದಿರತಕ್ಕಂತಹ ಟೈಮ್ ಬಂದ್ಬಿಟ್ಟು ಮಧ್ಯಾಹ್ನ ಆಗಿದೆ. ನಾನು ನಿಮಗೆ ಇದ್ರದ್ದು ಇನ್ಸ್ಟಾ 360 ಕ್ಲಿಪ್ಸ್ ಅನ್ನು ಸಹ ತೋರಿಸ್ತೀನಿ, ಹೇಗೆ ಕಾಣುತ್ತೆ ನಿಮಗೆ ಈ ಒಂದು ಸುಂದರವಾದಂತಹ ಟೆಂಪಲ್ ಅಂತ. ಆಮೇಲೆ ದೇಗುಲಗಳ ಉಳಿವಿಗೆ ಜನಸಾಮಾನ್ಯರ ಕೊಡುಗೆ ಅಪಾರ ಅಂತಾನೆ ಹೇಳ್ಬೋದು. ಕೇವಲ ಸರ್ಕಾರ ಇರ್ಬೋದು ಅಥವಾ ASI ಡಿಪಾರ್ಟ್ಮೆಂಟ್ ಅವರು ಅವರೇ ಮಾಡಬೇಕು ಅಂತ ಅಲ್ಲ, ಗ್ರಾಮಸ್ಥರ ಕೊಡುಗೆ, ಹಳ್ಳಿಗಳಲ್ಲಿ ಇರ್ತಕ್ಕಂತಹ ಒಂದು ದೇಗುಲಗಳ ಉಳಿಯುವಿಕೆಗೆ ಗ್ರಾಮಸ್ಥರ ಕೊಡುಗೆ ಅಪಾರ ಅಂತಾನೆ ಹೇಳ್ಬೋದು. ಗ್ರಾಮಸ್ಥರು ನಮ್ಮ ಊರಿನ ದೇವಸ್ಥಾನವನ್ನ ನಾವು ಉಳಿಸ್ಕೋಬೇಕು ಅಂದ್ಬಿಟ್ಟು ಪಣ ತೊಟ್ರೆ ಅದು ಹಾಗೆ ಆಗುತ್ತೆ. ಜೀರ್ಣೋದ್ಧಾರ ಆಗ್ಬೇಕು ಅಂದ್ಬಿಟ್ಟು ಆಲ್ಮೋಸ್ಟ್ ಸಾಕಷ್ಟು ರಿಕ್ವೆಸ್ಟ್ಗಳು ನಡೆದು ಅದರ ಬಗ್ಗೆ ಎಲ್ಲ ಕಾರ್ಯಗಳು ನಡೀತಿದೆಯಂತೆ. ಸೊ ಸ್ಥಳೀಯರು ನನಗೆ ಮಾಹಿತಿಯನ್ನ ಕೂಡ ನೀಡಿದ್ರು. ಮತ್ತೆ ಈ ದೇವಸ್ಥಾನ ಸಾಕಷ್ಟು ಅಳಿವಿನ ಅಂಚಿನಲ್ಲಿ ಇದ್ದಂತಹ ಟೈಮಲ್ಲಿ ಸಾಕಷ್ಟು ಈ ಹೊಯ್ಸಳ ಟೆಂಪಲ್ಸ್ ಬಗ್ಗೆ ಸಾಕಷ್ಟು ಆಸಕ್ತಿ ಇರೋವಂಥರು ಇಲ್ಲಿ ಬಂದು ಒಂದಿಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಸೊ ನನಗೆ ಈ ದೇಗುಲದ ಬಗ್ಗೆ ಅರಿವನ್ನು ಮೂಡಿಸಿದ್ದು ನಟರಾಜ್ ಪಂಡಿತ್ ಅಂದ್ಬಿಟ್ಟು. ಸೊ ಮತ್ತೆ ಇಲ್ಲಿ ಎಲ್ಲ ಏನು ಕಲ್ಯಾಣಿ ಇದೆ ದೇಗುಲದಲ್ಲಿ ಸ್ವಲ್ಪ ಸ್ವಚ್ಛತಾ ಕಾರ್ಯಕ್ರಮವನ್ನ HP ಕಂಪ್ನಿಯವರು ಒಂದು ವೀಕೆಂಡ್ ಅನ್ಸುತ್ತೆ ಮೇ ಬಿ ಅವರು ಇಲ್ಲಿ ಒಂದಿಷ್ಟು ಕೆಲಸಗಳನ್ನ ಮಾಡಿ ಈ ಜಾಗ ಇವಾಗ ಸದ್ಯಕ್ಕೆ ಇಷ್ಟು ನೀಟಾಗಿ ಸ್ವಲ್ಪ ಕಾಣ್ತಿದೆ ಅಂತಂದ್ರೆ ಅವರ ಕೊಡುಗೆನೂ ಸಹ ಒಂದಿದೆ. ಅದರ ಕೆಲವೊಂದಿಷ್ಟು ಕ್ಲಿಪ್ಗಳನ್ನು ಸಹ ನಾನು ಸಾಧ್ಯವಾದ್ರೆ ಈ ಒಂದು ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ತೀನಿ, ನೀವು ನೋಡ್ಬೋದು. ಅವ್ರಿಗೂ ಒಂದು ಟ್ಯಾಂಕ್ಸ್ ಅನ್ನ ಹೇಳೋಣ ಸ್ನೇಹಿತರೆ. ನೋಡಿ, ಹಿಂಭಾಗದಿಂದ ಈ ರೀತಿ ಬಂದ್ರೆ ಹಿಂಭಾಗದಿಂದ ಈ ರೀತಿ ಬಸವಣ್ಣನ ದರ್ಶನ ಮಾಡಕ್ಕೆ ಒಂದ್ ರೀತಿ ಈ ರೀತಿ ಗೂಡನ್ನ ಬಿಟ್ಟಿದ್ದಾರೆ. ನೋಡಿ, ಕಾಣುತ್ತಾ ಬಸವಣ್ಣ ನಿಮ್ಗೆ? ನೋಡಿ ಅಲ್ಲಿ ಕಾಣ್ತಿದೆ ಬಸವಣ್ಣ, ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಓಕೆ ನೋಡಿ, ಈ ಒಂದು ಮಂಟಪ ಏನಿದೆಯಲ್ಲ ಇದು 2 ಸ್ಟೋರಿ, 2 ಅಂತಸ್ತಿದೆ. ಮೇಲ್ಭಾಗದಲ್ಲಿ ಹೋಗಿ ಹುಡುಗರು ಕೂತಿದ್ದಾರೆ, ಯಾವ ಕಡೆ ಹತ್ತಿದ್ರೋ ಗೊತ್ತಿಲ್ಲ. ಓ ಮೈ ಗಾಡ್, ಲೋಹ ಬಳಸಿದಾರ ಒಳಗಡೆ ಅಂತ. ಓಕೆ, ಬೇರೆ ಭಾಗದಲ್ಲಿ ಬಡೀರಿ. ಹೌದೌದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ವಿಡಿಯೋನ ಮಾಡಿ ದೇಗುಲವನ್ನ ನೋಡಿ ನನಗೂ ತುಂಬಾನೇ ಖುಷಿ ಆಯಿತು. ಸೊ ಒಟ್ಟಾರೆಯಾಗಿ ಹೇಳ್ಬೇಕು ಅಂತ ಅಂದ್ರೆ ಈ ಒಂದು ಅದ್ಭುತವಾದಂತಹ 13ನೇ ಶತಮಾನದ ಹೊಯ್ಸಳ ಟೆಂಪಲ್ ಜೀರ್ಣೋದ್ಧಾರ ಆದರೆ ಸಾಕಷ್ಟು ಪ್ರವಾಸಿಗರಿಗೆ ಮತ್ತು ಹಳ್ಳಿಗರಿಗೆ, ಅರ್ಚಕರಿಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಒಂದು ಉತ್ತಮ ದೇವಸ್ಥಾನನ ಮುಂದಿನ ಪೀಳಿಗೆಗೆ ಕೊಟ್ಟಂತಾಗುತ್ತೆ. ಸೊ ಹಾಗಾಗಿ ಜೀರ್ಣೋದ್ಧಾರದ ಅವಶ್ಯಕತೆ ಇರ್ತಕ್ಕಂತಹ ದೇಗುಲ. ಸಾಕಷ್ಟು ನೀವು ಈ ವಿಡಿಯೋವನ್ನು ನೋಡಿ ಶೇರ್ ಮಾಡಿ, ಜಾಸ್ತಿ ಜನಕ್ಕೆ ಇದು ತಲುಪಿಸಿದಷ್ಟು ಈ ದೇಗುಲ ಜೀರ್ಣೋದ್ಧಾರ ಆಗೋದಕ್ಕೆ ಹೆಚ್ಚಿನ ಒಂದು ಪ್ರೆಷರ್ ಬರುತ್ತೆ ಅಂತ ಅನ್ಸುತ್ತೆ. ಸೊ ಅದರ ಮಟ್ಟಿಗೆ ಕಾರ್ಯಗಳು ಸಹ ಆಗ್ತಿದೆಯಂತೆ, ಆದರೆ ಒಳ್ಳೆಯದು. ನನಗೆ ಗೊತ್ತಿರುವಷ್ಟು ಮಾಹಿತಿಯನ್ನು ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ. ಇನ್ನೂ ಹೆಚ್ಚಿನ ಮಾಹಿತಿ ದೇಗುಲದ ಬಗ್ಗೆ ನಿಮಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕೂಡ ತಿಳಿಸ್ಬೋದು.
ನೋಡ್ಬೋದು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ತ್ರಿವೇಣಿ. ಚಂದ್ರಪಟ್ಟಣದಿಂದ ಯಾರಾದರೂ ವಿಡಿಯೋ ನೋಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ನೇಹಿತರೆ. ನನಗೆ ವಿಡಿಯೋ ಶೂಟಿಂಗ್ಗೆ ಸಪೋರ್ಟ್ ಮಾಡಿದ್ದು ದರ್ಶನ್ ಮಂಜಣ್ಣ ಅಂದ್ಬಿಟ್ಟು ಹಾಯ್ ಮಾಡು ಎಲ್ಲರಿಗೂ. ಸೊ ಅವ್ರಿಗೂ ಒಂದು ಧನ್ಯವಾದ ಹೇಳ್ತಾ ಇದ್ದೀವಿ.